जगद्गुरु वीर गंगाधरेश्वर महाराज के, हानगल्ल गुरु कुमारेश्वर महाराज के, अमृतेश्वर महाराज के, मानव धर्म के ಧರ್ಮದಿಂದಲೇ ವಿಶ್ವಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ವಂದೇ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಮುಕ್ತಿದಾಯಕ ಗುರು ವಂದೇ ಪುಣ್ಯಕೋಟಿ ಯತೀಶ್ವರಂ ಪುಣ್ಯಕೋಟಿ ಯತೀಶ್ವರಂ ಸದಾವಕಾಲ ಸ್ಮರಣೀಯರಾದ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಲಿಂಗೈಕ್ಯ ಶ್ರೀಮದ್ ರಂಭಾಪುರ ಜಗದ್ಗುರು ವೀರಗಂಗಾಧರ ಭಗವತ್ಪಾದರನ್ನು ಹಾನಗಲ್ಲ ಗುರು ಕುಮಾರ ಮಹಾಶಿವಗಳರನ್ನು ಋಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಪರಮ ಪವಿತ್ರ ಪುಣ್ಯಮಯ ಭೂಮಿಯಾದ ಕೋಡಿಯಾಲು ಹೊಸಪೇಟೆಯ ಈ ಪುಣ್ಯಕೋಟಿ ಮಠದ ತುಂಗಭದ್ರಾ ನದಿ ತೀರದಲ್ಲಿ ಲಿಂಗೈಕ್ಯ ವೀರಗಂಗಾಧರ ಜಗದ್ಗುರುಗಳು ಮುಕ್ತಿ ಮಂದಿರ ಮಹರ್ಷಿಗಳಾಗಿರ್ತಕ್ಕಂಥ ವೀರಗಂಗಾಧರ ಜಗದ್ಗುರುಗಳು 36 ಅಡಿಯ ಮಹಾಮೂರ್ತಿ ನಿರ್ಮಾಣ ಪ್ರಾರಂಭೋತ್ಸವದ ಇವತ್ತಿನ ದಿನದ ಪಾವನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಿಮಗೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ಕರುಣಿಸಿರುವಂಥ ಸೆಡಸ್ಥಲ ಬ್ರಹ್ಮ ವಿಮಲ ರೇಣುಕ ವೀರ ಮುಕ್ತಿಮನಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಧ್ಯಕ್ಷರು ಅಖಿಲ ಭಾರತ ಶಿವಾಚಾರ್ಯ ಸಂಸ್ಥೆ, ಪಟ್ಟಾಧ್ಯಕ್ಷರು ಮುಕ್ತಿ ಮಂದಿರ ಧರ್ಮಕ್ಷೇತ್ರ, ಪರಮ ಪೂಜ್ಯರಿಗೆ ಶ್ರೀಮಠದ ಎಲ್ಲ ಸಮಸ್ತ ಸದ್ಭಕ್ತರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಮಹಾಮೂರ್ತಿ ನಿರ್ಮಾಣಗೊಳ್ಳಲಿಕ್ಕೆ ಮಾರ್ಗದರ್ಶನ ಮಾಡಿ ಆ ಶಿಲ್ಪಿಗಳನ್ನು ಪ್ರೀತಿಯಿಂದ ಈ ಕ್ಷೇತ್ರಕ್ಕೆ ಕರೆಸಿಕೊಂಡು ಸಲಹೆ ಸೂಚನೆ ನೀಡಿರ್ತಕ್ಕಂಥ ಮಹಾನ್ ತಪಸ್ವಿಗಳಾದ ಸೆಡಸ್ಥಲ ಬ್ರಹ್ಮ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ರೇವಣ ಸಿದ್ದೇಶ್ವರ ಪುಣ್ಯಾಶ್ರಮ ತಪೋಕ್ಷೇತ್ರ ಕಡೆನಂದೇಳಿಯ ಪರಮ ಪೂಜ್ಯರು ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ನಾಡಿನಲ್ಲಿ ನೆಗಳೂರಿನ ಹಿರೇಮಠ ಅಂತಂದರೆ ಭಾಳಷ್ಟು ಪ್ರಬುದ್ಧತೆ ಮತ್ತು ತಮ್ಮದೇ ಆದ ಒಂದು ದಿವ್ಯ ಭವ್ಯ ಪರಂಪರೆಯನ್ನು ಹೊಂದಿರುವಂಥ ಮಠ. ಆ ಮಠದ ಒಂದು ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಸೆಡಸ್ಥಲ ಬ್ರಹ್ಮ ಗುರುಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠ ನೆಗಳೂರು ಪರಮ ಪೂಜ್ಯರನ್ನು ಕೂಡ ಶ್ರೀ ಮಠದ ಸಮಸ್ತ ಸದ್ಭಕ್ತರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶ್ರೀ ಮಠದ ಎಲ್ಲ ಕಾರ್ಯಕಲಾಪಗಳಿಗೆ ಹೆಗಲುಗೊಟ್ಟು ಎಲ್ಲ ರೀತಿಯಿಂದಲೂ ಕೂಡ ನಮಗೆ ಬೆನ್ನನ್ನು ತಟ್ಟಿ ತಾವು ಮಾಡುವಂಥ ಕಾರ್ಯ ಒಳ್ಳೆಯದಿದೆ, ನಿಮ್ಮೊಂದಿಗೆ ನಾವು ಇರ್ತೀವಿ ಅಂತ ತಿಳ್ಕೊಂಡು ಹೇಳಿ ನಮಗೆ ಹಿರಿಯನ್ನ ನಿಂತು ಇದ್ಕೊಂಡು ನಮಗೆ ಸಹಕಾರವನ್ನು ನೀಡ್ತಾ ಬಂದಿರತಕ್ಕಂಥ ನೂಲಿ ಚಂದಯ್ಯ ಗುರುಪೀಠದ ಪರಮ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಋಷಭೇಂದ್ರ ಮಹಾಸ್ವಾಮಿಗಳು, ನೂಲಿ ಚಂದಯ್ಯ ಗುರುಪೀಠ ನಂದಿ ಕ್ಷೇತ್ರದ ಪರಮ ಪೂಜ್ಯರು ಕೂಡ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಶಿವಮೊಗ್ಗ ಮಹಾನಗರದಲ್ಲಿ ಅಷ್ಟೇ ಅಲ್ಲ, ಈ ಕರ್ನಾಟಕದಲ್ಲಿ ಧರ್ಮಕ್ಕೆ ಏನಾದರೂ ಚ್ಯುತಿ ಬಂತು ಅಂತಂದ್ರೆ, ಸಂಸ್ಕೃತಿಗೆ ಏನಾದರೂ ಧಕ್ಕೆ ಬಂತಂದ್ರೆ ಮೊಟ್ಟ ಮೊದಲಿಗೆ ಗಟ್ಟಿ ಧ್ವನಿಯನ್ನು ಇಟ್ಟು ದಿಟ್ಟತನದಿಂದ ಮಾತಾಡುವಂಥ ಒಬ್ಬ ಮಹಾನ್ ನಾಯಕ ಅಂತಂದರೆ ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಕೆ.ಎಸ್. ಈಶ್ವರಪ್ಪನವರು. ಅಂಥ ಕೆ.ಎಸ್. ಈಶ್ವರಪ್ಪ ಸಾಹೇಬರು ಕೂಡ ಈ ಸಮಾರಂಭ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ಈ ನಾಡಿನಲ್ಲಿ ಎಚ್ ಆಂಜನೇಯರು ಅಂತಂದರೆ ದಲಿತ ಸಮುದಾಯದ ಒಬ್ಬ ಅಗ್ರಗಣ್ಯ ನಾಯಕರು. ಕಟ್ಟೆ ಕಡೆಯ ವ್ಯಕ್ತಿಗೆ ನಾಯಿಯನ್ನು ದೊರಕಿಸ್ಕೊಡುವಂಥ ವ್ಯವಸ್ಥೆಯಲ್ಲಿ ನಮ್ಮ ಈಶ್ವರಪ್ಪ ಸಾಹೇಬರು ಎಷ್ಟು ಗಟ್ಟಿ ಧ್ವನಿ ಇರ್ತಾರೆ, ಅಷ್ಟೇ ನಿಷ್ಠುರವಾಗಿ ಸಮಾಜದ ಹಿತಕ್ಕಾಗಿ ಗಟ್ಟಿ ಧ್ವನಿಯನ್ನು ಎತ್ತುವಂಥವ್ರು ಎಚ್ ಆಂಜನೇಯ ಸಾಹೇಬರು. ಅವರ ಕಿರಿಯ ಸೋದರ ಆಗಿರ್ತಕ್ಕಂಥ ಡಾಕ್ಟರ್ ಎಚ್ ವಿಶ್ವನಾಥ ಸಾಹೇಬರು ಶ್ರೀ ಮಠದ ಬಹಳಷ್ಟು ನಿಷ್ಠಾವಂತ ಒಂದು ಭಕ್ತರು. ಈ ಮಠದಲ್ಲಿ ಏನೇ ಕಾರ್ಯಕಲಾಪ ಅಭಿವೃದ್ಧಿ ಕಾರ್ಯ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅಪ್ಪ ಅವರು ಇದನ್ನು ನೀವು ಇಷ್ಟು ಮಾಡಬೇಕಪ್ಪ, ಅದು ಲಕ್ಷ್ಯ ಇರಲಿ ಮತ್ತು ಲಕ್ಷ್ಯ ಇರಲಿ, ಇಷ್ಟು ಮಾಡಬೇಕಂತಂದ್ರೆ ಆಯ್ದ್ರಪ್ಪಾರ ಅಂತ ತಿಳ್ಕೊಂಡು ಹೇಳಿ ಲಕ್ಷ್ಯ ಎಷ್ಟೇ ನಾವು ಹೇಳಿದ್ರು ಕೂಡ ಅದನ್ನು ತಕ್ಷಣಕ್ಕೆ ತಂದು ಕೊಡುವಂಥ ಒಬ್ಬ ಹೃದಯವಂತ ಒಬ್ಬ ಅಧಿಕಾರಿ ಅಂತಂದರೆ ನಮ್ಮ ಎಚ್ ವಿಶ್ವನಾಥ್ರವರು. ಇವತ್ತು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ನೂತನ ಕುಲಸಚಿವರಾಗಿ ಇವತ್ತು ಸನ್ಮಾನ ಸಮಾರಂಭಕ್ಕೆ ಕೂಡ ಅವರು ಇವತ್ತು ಭಾಗವಹಿಸಿದಾರಂಥ ಎಚ್ ವಿಶ್ವನಾಥರು ಕೂಡ ಪ್ರೀತಿಯಿಂದ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿದೆ, ನಾವೆಲ್ಲ ಸುಧಾಮೂರ್ತಿಯವ್ರ ಬಗ್ಗೆ ಬಹಳ ಜನ ಕೇಳ್ತೇವೆ. ಸುಧಾಮೂರ್ತಿಯವರ ಮಾದರಿಯಲ್ಲಿ ಸುಧಾಮೂರ್ತಿ ನೋಡ್ಬೇಕಂತ ದೂರ ನಾವು ಹೋಗ್ಬೇಕಾದ್ರೆ ನಮ್ಮ ಹರಿಹರ ನಾಡಲ್ಲಿ ಹುಟ್ಟಿರ್ತಕ್ಕಂಥ ಡಾಕ್ಟರ್ ಶಶಿಕುಮಾರ್ ಮೇರಡರವರು ಸುಧಾಮೂರ್ತಿಯವರು ಯಾವ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. SSK ಸಮಾಜದಲ್ಲಿ ಜನ್ಮ ತಾಯಿರ್ತಕ್ಕಂಥ ನಮ್ಮ ಡಾಕ್ಟರ್ ಶಶಿಕುಮಾರ್ ಮೇರಡರವರು ಭಾಳಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆದಂಥವರು. ಎಲೆಮರೆ ಕಾಯಂತೆ ಸಮಾಜದಲ್ಲಿ ಸೇವೆಯನ್ನು ಮಾಡೋದ್ರ ಜೊತೆಗೆ
ಮೆಡಿಕಲ್ ಕಾಲೇಜನ್ನು ನಿರ್ಮಾಣ ಮಾಡಿ ನಿಸರ್ಗ ಚಿಕಿತ್ಸಾ ಕೇಂದ್ರವನ್ನು ಸ್ಥಾಪನೆ ಮಾಡಿ ಹಲವಾರು ಒಳ್ಳೆಯ ಕಾರ್ಯಗಳು ಮುನ್ನಡೆಯನ್ನು ಬರೆದಂಥವರು ಶ್ರೀಮಠದ ಭಾಳಷ್ಟು ನಿಷ್ಠಾವಂತ ಭಕ್ತರು. ನಮ್ಮ ದೊಡ್ಡೇರಿಯ ಸದ್ಗುರುಗಳು ನಾನು ಹೋದಾಗ ಒಂದು ಮಾತು ಹೇಳ್ತಿದ್ರು, ನನ್ನಂಥ ಭಕ್ತರು ನಿನಗೊಬ್ಬವನು ಒಳ್ಳೆಯ ಭಕ್ತ ಸಿಗ್ತಾನಪ್ಪ, ಭಾಳ ಚೆನ್ನಾಗಿಂತ ಇರ್ತಾನೆ, ಒಳ್ಳೆ ಹೃದಯವಂತ ಇರ್ತಾನ ಅಂತ ನಮ್ಮ ಅಪ್ಪ ಯಾವಾಗ ಹೇಳ್ತಿದ್ರು. ಒಬ್ಬ ದೊಡ್ಡೇರಿಯ ಸದ್ಭಕ್ತರಂಥ ನಿಜವಾದ ಭಕ್ತ ನಮ್ಮ ಡಾಕ್ಟರ್ ಶಶಿಕುಮಾರ್ ಮೇರೋಡೆಯವರು ಅನ್ನುವಂಥದ್ದನ್ನು ಪ್ರೀತಿ ತಿಳ್ಬೇಕಂತ ಶಶಿಕುಮಾರ್ ಮೇರೋಡೆ ಸಾಹೇಬರು ಕೂಡ ಆ SSK ಸಮಾಜದ ನೂತನ ರಾಜ್ಯಾಧ್ಯಕ್ಷರಾಗಿ ಇವತ್ತಿನ ಸಮಾರಂಭಕ್ಕೆ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಚಿಕ್ಕಬಿದ್ರಿ ಸಿದ್ದಣ್ಣ, ನಮ್ಮ ಈಶ್ವರಪ್ಪ ಸಾಹೇಬರು ಆಕಳಿದ್ದಂಗೆ, ನಮ್ಮ ಸಿದ್ದಣ್ಣ ಕರ ಇದ್ದಂಗೆ. ನಮ್ಮ ಸಾಹೇಬರು ಎಲ್ಲಿರ್ತಾರೆ ಅಲ್ಲಿ ಅಪ್ಪಾಜಿ ಅಂತ ತಿಳ್ಕೊಂಡು ಹೇಳಿ ಸಹಕಾರ ಮಾಡಿದ ಜೊತೆಗೆ ನಮ್ಮ ರಾಣೆಬೆನ್ನೂರು ತಾಲೂಕಿನ ಎಲ್ಲ ಮಠಾಧೀಶರಿಗೆ ಜಾತಿ ಮತ ಪಂಥ ಭೇದವಿಲ್ಲಂಗೆ ಎಲ್ಲಿ ಧರ್ಮ ಸಂಸ್ಕೃತಿಯ ಕಾರ್ಯಕ್ರಮಗಳಿರ್ತವೆ ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮ ಸಿದ್ದಣ್ಣ ಇದ್ದೇ ಇರ್ತಾನೆ ಅಂತ ಸಿದ್ದಣ್ಣನೂ ಕೂಡ ಪ್ರೀತಿಯಿಂದ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ದಾವಣಗೆರೆ ಮಹಾನಗರದಲ್ಲಿ ದಾನ ಧರ್ಮ ಪರೋಪಕಾರಗಳ ಮೂಲಕ ಒಂದು ತಮ್ಮದೇ ಆದ ಸೇವೆಯನ್ನು ಮಾಡುವಂಥವರು ನಮ್ಮ ಬಕ್ಕೇಶನ ಧರ್ಮಪತ್ನಿಯಾದ ವಾಣಿಯವರು ಇವತ್ತು ನಮ್ಮ ದೊಡ್ಡ ನಗರಸಭೆಯ ನೂತನ ಸದಸ್ಯರಾಗಿ ಇವತ್ತು ಕೂಡ ಅವರು ಬಂದಿದ್ದಾರೆ. ಅಂಥವರು ಕೂಡ ನಾವು ಪ್ರೀತಿಯಿಂದ ಸ್ವಾಗತವನ್ನು ಸುಸ್ವಾಗತವನ್ನು ಬಯಸ್ತೇವೆ. ನಮ್ಮ ಶ್ರೀಶೈಲ ಪೀಠದ ಜಗದ್ಗುರು ವಾಗೀಶ ಪಂಡಿತಾರಾದರು ಇವತ್ತು ನಮ್ಮ ಊರಲ್ಲಿ 1 ವರ್ಷ 6 ತಿಂಗಳಗಟ್ಟಲೆ ನಮ್ಮ ಊರಲ್ಲಿ ವಾಸವಾಗಿರ್ತದ್ರು. ಆನೆ ಒಂಟಿ ಕುದುರೆಗಳನ್ನು ಕಟ್ಕೊಂಡು ಇಲ್ಲೇ ಇರ್ತಿದ್ರು. ಅಂಥ ಒಂದು ಪವಿತ್ರ ಮನೆತನದ ಸಾಹುಕಾರ ಇರ್ತಕ್ಕಂಥ ನಮ್ಮ ದುಂಡೆಪ್ಪ ಸಾಹುಕಾರ ಗ್ರಾಮದ ಹಿರಿಯರು ಅವರು ಕೂಡ ಭಾಗವಹಿಸಿದ್ದಾರೆ ಅಂತ ದುಂಡೆಪ್ಪ ಹೆಗ್ಗಪ್ಪನವ್ರ ಸಾಹುಕಾರ ಕೂಡ ಪ್ರೀತಿಯಿಂದ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ಬಕೇಶಣ್ಣನವರು ದೊಡ್ಡ ಅಕ್ಕಿ ವ್ಯಾಪಾರಸ್ಥರು. ನಮ್ಮ ಮಠಕ್ಕೆ 100 ಚೀಲ ಅಕ್ಕಿ ಪಾಕೆಟೆಲ್ಲ ಎಷ್ಟು ನಾವು ಕಳಿಸ್ಕೊಡ್ಬೇಕಂದ್ರೂ ಕೂಡ ಇಷ್ಟೇ ರೊಕ್ಕ ಬೇಕಪ್ಪ ಬಕೇಶನ್ನ ಕಳಿಸ್ಕೊಡಂದ್ರೆ ರಾತ್ರಿ 12 ಗಂಟೆಗೆ ನಾವು ಫೋನ್ ಮಾಡಲಿ, ರಾತ್ರಿ 12 ಗಂಟೆಗೆ ನಾವು ಬಕೇಶನ್ನ 10 ಲಕ್ಷ ಬೇಕಪ್ಪ ಅಂದರೂ ಕೂಡ ಆಯ್ತಪ್ಪಾಜಿ ಅಂತ ತಿಳ್ಕೊಂಡು ಹೇಳಿ ತಮ್ಮ ಹತ್ರ ಇಲ್ಲ ಅಂದರೂ ಕೂಡ ಪುಣ್ಯಕೋಟಿ ಅಪ್ಪ ಅವರು ಒಳ್ಳೆಯವರು ಅದಾರ, ಈ ಭಾಗದಲ್ಲಿ ಜಾತಿ ಮತ ಪಂಥ ಅಂದಂಗಿನ ಸಮಾಜದ ಉನ್ನತಿಯನ್ನು ಬಯಸ್ತಾರೆ ಅಂತ ತಿಳ್ಕೊಂಡು ಹೇಳಿ ಇಬ್ಬರು ದಂಪತಿಗಳು ಅಪಾರ ಮಠಕ್ಕೆ ಬಂದಾಗ ನೀವು ನಮ್ಮ ಗುರುಗಳು, ನೀವು ನಮ್ಮ ಮನೆಗೆ ಬಂದಾಗ ನಮ್ಮ ಮಗ ಅನ್ನುವಂಥ ಭಾವ ಇಟ್ಕೊಂಡವರು ನಮ್ಮ ಬಕ್ಕೇಶಣ್ಣನವರು ಇವತ್ತು ಈ ಸಮಾರಂಭಕ್ಕೆ ಬಂದಿದ್ದಾರೆ. ಬಕ್ಕೇಶಣ್ಣ ಕೂಡ ನಾವು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಗಿರೀಶಣ್ಣನವರು ದಾವಣಗೆರೆ ಮಹಾನಗರದಲ್ಲಿ ಶಿವಶಂಕರಪ್ಪನವರು ಒಂದು ದೊಡ್ಡವರು ಅಂತ ಕೇಳ್ತೆ. ಹಾಗೆ ನಮ್ಮೂರಲ್ಲಿ ಜುಂಜಪ್ಪ ಸಾಹುಕಾರ ಅಂತಂದರೆ ವೀರಗಂಗಾಧರ ಅವರು ದೊಡ್ಡ ಕಡು ಬಡತನದಲ್ಲಿದ್ದರು. ವೀರಗಂಗಾಧರ ಜಗದ್ಗುರುಗಳು ಎಂದು ಅವ್ರ ಮನೆಯಲ್ಲಿ ಪಾದವನ್ನು ಇಟ್ಟರು ಇವತ್ತು ಅವ್ರ ಮನೆ ಹೊಣ್ಣಿನ ಕಳಶವಾಗಿ ಕಂಗೊಳಿಸ್ತಾ ಇದೆ. ಅಂಥ ಒಬ್ಬ ಶ್ರೀಮಂತ ಪರಿವಾರದ ಜುಂಜಪ್ಪನವರು ಸುಪುತ್ರರಾದ ನಮ್ಮ ಗಿರೀಶಣ್ಣ ಹೆಗ್ಗಪ್ಪನವರು ಕೂಡ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ನಾವು ಮಠದ ಪ್ರಾರಂಭದಲ್ಲಿ ಅನುಷ್ಠಾನವನ್ನು ಮಾಡೋ ಸಂದರ್ಭದಲ್ಲಿ ಇವತ್ತು ಪರಿವಾರ ಸಮೇತರಾಗಿ ನಿಷ್ಠೆಯಿಂದ ಸೇವೆ ಮಾಡತಕ್ಕಂಥ ಈ ನಮ್ಮ ಕೋಡಿಯಾಲ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಗೀತಕ್ಕ ಮಂಜುನಾಥ್ರವರು ಕೂಡ ಭಾಗವಹಿಸಿದ್ದಾರೆ. ಅವ್ರಿಗೂ ನಾವು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ 36 ಅಡಿಯ ಒಂದು ಮಹಾಮೂರ್ತಿ ನಿರ್ಮಾಣ ಕಾರ್ಯಕ್ಕೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತ ತಿಳ್ಕೊಂಡು ಹೇಳಿ ಮೂರ್ತಿ ನಿರ್ಮಾಣ ಮಾಡಬೇಕು ಸಂಕಲ್ಪ ಮಾಡಿದವರು ನಾವು ಸಣ್ಣರದೇವಿ, ಆ ಮೂರ್ತಿ ಮಾಡೋವನು ಕೂಡ ಸಣ್ಣವನದಾನ ನೋಡ್ರಿ. ಇದು 36 ಅಡಿ ಮೂರ್ತಿ ಮಾಡೋದಂದ್ರೆ ಅಷ್ಟು ಸುಲಭವಾದ ಹಾರ ಏನಲ್ಲ. ಆದರೆ ಮಾಡೋರು ಮತ್ತು ಮಾಡಿಕೊಡೋನು ಇಬ್ಬರು ಸಣ್ಣವರು ಅದಾರಂತ ಜೀವಣ್ಣವರು ಕೂಡ ನಮ್ಮ ಕಡೆ ನಂದಳಿಯಲ್ಲಿ ಮಠದಲ್ಲಿ 36 ಅಡಿದು ಜಗದ್ಗುರು ರೇಣುಕ ಭಗವತ್ಪಾದರ ಮಹಾಮೂರ್ತಿಯನ್ನು ಭಾಳ ಸುಂದರವಾಗಿ ಮಾಡಿದ್ದಾನೆ. ನಿನ್ನೆ ದಿನ ಬೆಂಗಳೂರು ಮಹಾನಗರದಲ್ಲಿ 63 ಅಡಿದು ಶ್ರೀರಾಮಚಂದ್ರ ಮತ್ತು ಆಂಜನೇಯನ ಲೋಕಾರ್ಪಣೆ ಆಯಿತು. ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ 7 ಜನ ಮಿನಿಸ್ಟ್ರು ಆ ಕಾರ್ಯಕ್ರಮಕ್ಕೆ ಬಂದು ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿಯನ್ನು ಮಾಡೋದ್ರ ಮೂಲಕ ರಾಮನ ಲೋಕಾರ್ಪಣೆಯನ್ನು ಮಾಡಿದ್ರು. ಅಂಥ ಮಹಾಮೂರ್ತಿ ಲೋಕಾರ್ಪಣೆ ಮಾಡಿಸಿ ಇವತ್ತು ಬಂದಿದ್ದಾರೆ ಅಂತ ಜೀವನವರು ಕೂಡ ನಾವು ಸ್ವಾಗತವನ್ನು ಬಯಸ್ತೀವಿ. ಈ ಮಹಾಮೂರ್ತಿಯ ಒಂದು ಎಲ್ಲ ಡಿಸೈನಿಂಗ್ ವಿನ್ಯಾಸಕಾರ ಇರತಕ್ಕಂಥ ನಮ್ಮ ಕುಮಾರ್ ಇಂಜಿನಿಯರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಪ್ರೀತಿಯಿಂದ ನಾವು ಸ್ವಾಗತವನ್ನು ಬಯಸ್ತೀವಿ. ನಮ್ಮ ಧರ್ಮಸ್ಥಳ ಸಂಘದ ಮಂಜುನಾಥ್ ಸರ್ ಇತ್ಲ ಬರಬೇಕು. ನಮ್ಮ ವೀರೇಂದ್ರ ಹೆಗಡೆಯವ್ರ ಹತ್ರ ನಾವು ಹಿಂದೊಂದು ದಿನ ಈಗ ಒಂದು 6 ತಿಂಗಳ ಒಂದು ವರ್ಷದಿಂದ ನಾವು ಹೋಗಿರುವ ಸಂದರ್ಭದಲ್ಲಿ ವೀರಗಂಗಾಧರ ಜಗದ್ಗುರು ನಾವು ಭಾವಚಿತ್ರವನ್ನು ಒಯ್ದಿದ್ವಿ. ಅವರಿಗೆಲ್ಲ ದೇವ್ರ ಶಕ್ತಿ ಕೊಟ್ಟಾನ, ಏನಾದರೂ ಅಜ್ಜನ ಫೋಟೋ ಕೊಡೋಣ ಅಂತ ತಿಳ್ಕೊಂಡು ಹೇಳಿ ವೀರಗಂಗಾಧರ ಅಜ್ಜನ ಫೋಟೋ ಕೊಟ್ಟಾಗ ಅಲ್ಲಿ ಹಲವಾರು ಜನ ಮಠಾಧೀಶರಿದ್ದರು. ನಮ್ಮ ನಳಿನ್ ಕುಮಾರ್ ಕಟೀಲರವರು ಕೂಡ ಇದ್ದರು. ಆವಾಗ ಆ ಫೋಟೋವನ್ನು ಹನಿಗಚ್ಕೊಂಡು ನಾನು ಸಣ್ಣವರಿದ್ದಾಗ ನಮ್ಮ ಅಪ್ಪರ ಜೊತೆಗೆ ನಾನು ಕಾರ್ಯಕ್ರಮದಲ್ಲಿ ಹೋಗಿದ್ವಿ. ಆವಾಗ ವೀರಗಂಗಾಧರ ಜಗದ್ಗುರು ನಮ್ಮ ತಂದೆಗೆ ಹಾಕುವಂಥ ಮಾಲೆಯನ್ನು ನನಗೆ ಹಾಕಿ
ನಿನಗಿಂತನೂ 100 ಪಟ್ಟು ಇವನು ದೊಡ್ಡ ಸಾಧನೆಯನ್ನು ಮಾಡ್ತಾನೆ ಅಂತ ತಿಳ್ಕೊಂಡು ಹೇಳಿದ್ರು. ಅವರ ಆಶೀರ್ವಾದದಿಂದ ನಾನು ಇಷ್ಟು ದೊಡ್ಡ ವ್ಯಕ್ತಿ ಆಗಿನ ತಿಳ್ಕೊಂಡು ಹೇಳಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಇದನ್ನು ನನ್ನ ರೂಮ್ನಲ್ಲಿ ಇಡಪ್ಪ ಇದನ್ನು ಅಂತ ತಿಳ್ಕೊಂಡು ಎದ್ದ ತಕ್ಷಣ ನೋಡಬೇಕು ಅಂತ ತಿಳ್ಕೊಂಡು ಹೇಳಿ ಅಲ್ಲಿ ಬಂದಿರುವಂಥ ಪೇಜಾವರ ಶ್ರೀಗಳಿಗೆ, ನಮ್ಮ ವಜ್ರದೇವಿ ಮಠದ ಪರಮ ಪೂಜ್ಯರಿಗೆ, ಅನೇಕ ಮಠಾಧೀಶರಿಗೆ, ನಳಿನ್ ಕುಮಾರ್ ಕಟೀಲ್ ಅವರಿಗೆ, ಹರೀಶ್ ಪುಂಜಾರ್ ಹೇಳಿದರು. ಇವರು ಭೂಮಿಯಲ್ಲಿಂದ 2 ಫೂಟ್ ಮ್ಯಾಲೆ ಕುತ್ಕೊಂತಿದ್ರು. ಮ್ಯಾಲ್ಗಡೆ ಎದ್ದ ತಕ್ಷಣ ಇವ್ರಿಗೆ ತಲೆ ಮೇಲೆ ಹಾವು ಬಂದು ಕುತ್ಕೊಂತಿತ್ತು. ಅಂಥ ಮಹಿಮಾ ಪುರುಷರು. ನಾವು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ನಿರಾಕಾರದಲ್ಲಿ ನೋಡ್ತೀವಿ, ಆದರೆ ಸಾಕಾರದಲ್ಲಿ ಸತ್ತ ಸಾಕ್ಷಾರದಲ್ಲಿ ಇವರು ಸಾಕ್ಷಾತ್ ಭಗವಂತನ ಅವತಾರ ಅಂತ ತಿಳ್ಕೊಂಡು ಅಲ್ಲಿ ಬಂದಿರುವಂಥವ್ರಿಗೆ ಪ್ರಚಾರ ಮಾಡಿದರು. ಅಂಥ ಒಂದು ಧಾರ್ಮಿಕ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಮಂಜುನಾಥ್ ಸರ್ ಕೂಡ ನಾವು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತೀವಿ. ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದ ನಮ್ಮ ಮಂಜುನಾಥ್ ನರಸಗೊಂಡರು ಕೂಡ ವೇದಿಕೆ ಬರಬೇಕು. ಈ ಮಠದ ಬಹಳ ನಿಷ್ಠಾವಂತ ಭಕ್ತನಾಗಿ ಸಾತ್ವಿಕ ಸದ್ಭಕ್ತನಾಗಿ ಸೇವೆಯನ್ನು ಸಲ್ಲಿಸುವಂಥವರು ಮಂಜುನಾಥ್ ನರಸಗೊಂಡರು ಕೂಡ ಪ್ರೀತಿಯಿಂದ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಭಾಳಷ್ಟು ಜನ ಈ ಕಾರ್ಯಕ್ರಮದಲ್ಲಿ ನಾವು ದೊಡ್ಡ ಕಾರ್ಯಕ್ರಮ ಮುಂದಿನ ತಿಂಗಳ ಜನವರಿ 1ನೇ ತಾರೀಕು ಶತಚಂಡಿಕಾ ಯಾಗವನ್ನು ಇಟ್ಕೊಂಡೇವಿ. 1ನೇ ತಾರೀಕು ಶತಚಂಡಿಕಾ ಯಾಗ, 3ನೇ ತಾರೀಕು ನಾವು ತುಂಗಾರತಿ ಕಾರ್ಯಕ್ರಮ ಮಾಡ್ತಿರೋದ್ರಿಂದ ಅಷ್ಟರೊಳಗಾಗಿನ ನಮ್ಮ ಅಜ್ಜ ತುಂಗಾರತಿ ಮಾಡೋದ್ರೊಳಗಾಗಿ ನಮ್ಮ ಅಜ್ಜ ಸ್ವಲ್ಪ ಆದರೂ ಮೇಲೆ ಏಳಿ ಅದೊಂದು ನಿರ್ಮಾಣ ಕಾರ್ಯ ಆಗಲಿ ಅಂತ ತಿಳ್ಕೊಂಡು ಹೇಳಿ ಈ ಕಾರ್ಯಕ್ರಮ ಸಂಕ್ಷಿಪ್ತ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ನಾವು ಕೆಲವು ಜನರಿಗೆ ಫೋನ್ ಮೂಲಕ ನಾವು ಕರೆ ಮಾಡಿದಾಗ ಭಾಳಷ್ಟು ಜನ ಸದ್ಭಕ್ತರು ಇವತ್ತು ತಾವೆಲ್ಲ ಬಂದಿದ್ದೀರಿ. ಇವತ್ತು ಬೇರೆ ಬೇರೆ ಗ್ರಾಮಗಳು ಬಂದಿರತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸದ್ಭಕ್ತರು ಕೂಡ ಈ ಮೂಲಕ ನಾನು ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜೊತೆಗೆ ನಾವು ಹರಿಹರ ಮತ್ತು ಈ ಮಠ ಇಷ್ಟು ಒಳ್ಳೆಯ ಪ್ರಚಾರ ಆಗಿದೆ ಅಂದರೆ ನಾ 21 ದಿನ ತಪಸ್ಸು ಕೂತ್ಕೊಂಡಿರುವಂಥ ಸಂದರ್ಭದಿಂದ ನಡ್ಕೊಂಡು ಇಲ್ಲಿವರೆಗೂ ಕೂಡ ಯಾವುದೇ ಪತ್ರಕರ್ತರ ನಾವು ಶಾಲ್ ಹಾಕಿಲ್ಲ, ಮಾಲೆ ಹಾಕಿಲ್ಲ, ಗೌರವಿಸಿಲ್ಲ. ಆದರೆ ಇದು ನಮ್ಮ ಮಠ, ಒಳ್ಳೆಯ ಮಠ, ಒಳ್ಳೆಯ ಸ್ವಾಮೀಜಿ ಅನ್ನುವಂಥ ಭಾವನೆಯಲ್ಲಿ ಹರಿಹರ ತಾಲೂಕಿನ ಕಾರ್ಯನಿರತ ಪತ್ರಕರ್ತರು ಮತ್ತು ರಾಣೇಬೆನ್ನೂರು ತಾಲೂಕಿನ ಕಾರ್ಯನಿರತ ಪತ್ರಕರ್ತರು ಪ್ರೀತಿಯಿಂದ ಬಂದು ಸದಾವಕಾಲ ಶ್ರೀ ಮಠದನ್ನು ಶ್ರೇಯಸ್ಸನ್ನು ಬಯಸುವಂಥವ್ರು ಅಂತ ನಮ್ಮ ಕಾರ್ಯನಿರತ ಎಲ್ಲ ಪತ್ರಕರ್ತರಿಗೂ ಕೂಡ ನಾವು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಜೊತೆಗೆ ಇವತ್ತಿನ ಅಡಿಗಲ್ಲು ಸಮಾರಂಭದ ಪೂಜಾ ಕೈಂಕರ್ಯವನ್ನು ನಮ್ಮ ಶಾಂತಯ್ಯ ಶಾಸ್ತ್ರಿಗಳು ಚೆಬ್ಬಿಯವರು ಅವರೆಲ್ಲ ಪರಿವಾರದವರು ಕೂಡಿಕೊಂಡು ನಮ್ಮೆಲ್ಲ ಆತ್ಮೀಯ ಸ್ನೇಹಿತರು ಪುರೋಹಿತರು ನಮ್ಮ ಜೊತೆಗೆ ಹಾವೇರಿ ಶಿಂದಗಿ ಮಠದಲ್ಲಿ ಅಭ್ಯಾಸವನ್ನು ಮಾಡೋದು ನಮ್ಮ ಈಶ್ವರಪ್ಪ ಸಾಹೇಬರು ಹೋದ ವರ್ಷ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಹೋಮ ಹವನಗಳನ್ನು ಮಾಡಿದರು. ನಾವು ಒಬ್ಬರನ್ನ ಜಂಗಮರನ್ನು ಮರಿ ಕರೆದ್ರೆ ಒಬ್ಬರು ಅಥವಾ 10 ಜನ ಬರ್ಬೋದು. ಅದ್ರ 100 ಜನರು ನೋಡ್ಬೇಕಂದ್ರೆ ಸಿಂದಗಿ ಮಠದಲ್ಲಿ ನೋಡ್ಬೇಕಂತ ತಿಳ್ಕೊಂಡು ಹೇಳಿ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಹೋಮಗಳನ್ನು ಮಾಡಿ ಜಂಗಮರ ಆಶೀರ್ವಾದನ ಪಡ್ಕೊಂಡ್ರು ಅಂತ ನಮ್ಮ ಸಿಂದಗಿ ಮಠದಿಂದನೂ ಕೂಡ ಅನೇಕ ಜನ ಪುರೋಹಿತ ವರ್ಗದವರು ಬಂದಿದ್ದಾರೆ. ಇವತ್ತು ನಮ್ಮ ಹಿರೇಕೆರೂರಿನ ಚೆನ್ನೈ ಶಾಸ್ತ್ರಿಗಳು, ನಮ್ಮ ದಾವಣಗೆರೆ ವೀರಯ್ಯ ಅಜ್ಜನವರು, ಭಾಳಷ್ಟು ನಮ್ಮ ವಿಜಯನ ಶಾಸ್ತ್ರಿಗಳು ಬಂದಿದ್ದಾರೆ. ನಮ್ಮ ಒಳ್ಳೆಯ ಪ್ರವಚನಕರಾದ ನಮ್ಮ ಇವತ್ತು ಅಂಚಿನಾಳದ ಬಸೈ ಶಾಸ್ತ್ರಿಗಳು ಮೊದಲು ಮಾಡಿಕೊಂಡು ಅನೇಕ ಜನ ಭಕ್ತರು ಕೂಡ ಈ ಪವಿತ್ರ ಸಮಾರಂಭದಲ್ಲಿ ಬಂದಿದ್ದಾರೆ. ಆ ಎಲ್ಲ ಸದ್ಭಕ್ತರು ಕೂಡ ಈಗ ಆಗಮಿಸಿರುವಂಥ ಎಲ್ಲ ನನ್ನ ಸದ್ಭಕ್ತರಿಗೆ ನಮ್ಮ ಜನ್ಮಸ್ಥಳ ರಾಮನಾಳ ಗ್ರಾಮದಿಂದ ನಮ್ಮ JM ಚಿಕ್ಕಮಠರವರು ಉದ್ಯಮಿಗಳು, ಅವ್ರ ಜೊತೆಗೆ ಅನೇಕ ಜನ ಹಿರಿಯರು ಕೂಡ ಬಂದಿದ್ದಾರೆ. ಆ ಎಲ್ಲ ಭಕ್ತರಿಗೆ ನಾನು ಪ್ರೀತಿಯಿಂದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ 2 ಸ್ವಾಗತ ಮತ್ತು ಪ್ರಾಸ್ತಾವಿಕ ನಮಗೆ ಬಂದಿದೆ. ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡೋದು ಒಬ್ಬರು, ಪ್ರಾಸ್ತಾವಿಕ ಮಾತಾಡ್ತಿದ್ದೆ. ಆದರೆ ಸಮಯದ ಅಭಾವ ಈಶ್ವರಪ್ಪ ಸಾಹೇಬರಿಗೆ ನಿನ್ನೆ ದಿನ ಅವ್ರು ಫೋನ್ ಮಾಡಿದಾಗ ಸುದ್ದಿಗೋಷ್ಠಿ ಇತ್ತು ಅವ್ರದ್ದು, ವಿಶೇಷವಾಗಿ 10ವರೆಗೆ. ಇಲ್ಲ ಸಾಹೇಬ್ರ ನಿಮ್ಮ ಹೆಸರು ಆಗಿಬಿಟ್ಟೇವಿ, ಹಾಲು ಮತಸ್ಥರಂದರೆ ಹಾಲಿನಷ್ಟೇ ಪರಿಶುದ್ಧರು ಅಂತ ಹೇಳ್ತಿರ್ತಾರೆ ನಮ್ಮ ಕಾಗಿನೆಲ್ಲಿ ಅಜ್ಜಾರು. ಮತ್ತು ತಾವು ತಮ್ಮ ಮೂಲಕನೇ ಹಾಲು ಮತಸ್ಥರಿಂದ ಏನೇ ನಮ್ಮ ಹಳ್ಳಿಗಳಲ್ಲಿ ಏನೇ ಒಂದು ಕಾರ್ಯ ಮಾಡ್ಬೇಕಾದ್ರೆ ಹಾಲು ಮತಸ್ಥರನ್ನು ಕರೆಸಿ ಪೂಜೆ ಮಾಡ್ತಿರ್ತಾರೆ. ನಾನು ಈಶ್ವರಪ್ಪ ಸಾಹೇಬ್ರು ಯಾಕಂದ್ರೆ ಈಗ ನೀತಿ ಸಂಹಿತೆ ಇರೋದರಿಂದ ನಾವು ಕಾರ್ಯಕ್ರಮ ಪತ್ರಿಕೆ ಮಾಡುವಾಗ ನಮ್ಗೆ ಗೊತ್ತಾಗಲಿಲ್ಲ. ಸಿಗ್ಗಾಂವಿ ವಿಧಾನಸಭೆ ಚುನಾವಣೆ ಇರೋದರಿಂದ ನಾವು ಇನ್ನು ಇದನ್ನು ನೀತಿ ಸಂಹಿತೆ ವ್ಯಾಪ್ತಿ ಬರ್ತದೆ ಅಂತ ಅಂದ್ಕೊಂಡಿದ್ದಿಲ್ಲ. ಆದರೆ ಮೊನ್ನೆಯ ದಿನ ಜಿಲ್ಲಾಧಿಕಾರಿಗಳು ಈ ಮೂರ್ತಿ ನಿರ್ಮಾಣ ಕಾರ್ಯಕ್ಕಾಗಲಿ ಶ್ರೀ ಮಠದ ಬಹಳಷ್ಟು ನಿಷ್ಠಾವಂತ ಭಕ್ತರು, ನಾವೇನೇ ಇರಲಿ ನಮ್ಮ ಹಾವೇರಿ ವಿಜಯ ಮಹಾಂತೇಶ್ ಜಿಲ್ಲಾಧಿಕಾರಿಗಳಿಗೆ ಭಾಳಷ್ಟು ಪ್ರೀತಿಯಿಂದ ನಮ್ಮನ್ನು ಗೌರವಿಸುವಂಥವ್ರು ನಮ್ಮ ಗ್ರಾಮದ ಹಿರಿಯರಿಗೆಲ್ಲ ಗೊತ್ತಿದೆ. ಏನು ಹೇಳಿದ್ರು ಕೂಡ ಆಗಲಿ ಬುದ್ಧಿ ಅನ್ನುವಂಥವ್ರು ಅವರು ಕೂಡ ಈ ಕಾರ್ಯಕ್ರಮ ಬರಬೇಕಾಗಿತ್ತು. ನಮ್ಮ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಕುಲಪತಿಗಳು ನಮ್ಮ ಶರಣಬಸಪ್ಪ ಹಲಸೆಯವರು ಕೂಡ ಈ ಮಠದ ಬಹಳಷ್ಟು ಪ್ರೀತಿಯ ಭಕ್ತರು. ನಮ್ಮ ಬಿರ್ಲಾ ಕಂಪನಿಯ ಸೌಮ್ಯಕಾಂತ್ ಮೊಹಂತಿಯವರು ಕೂಡ ಈ ಮೂರ್ತಿ ನಿರ್ಮಾಣ ಕಾರ್ಯಕ್ಕೆ ಅವರು 10 ಲಕ್ಷ ರೂಪಾಯಿಗಳನ್ನು ಕೊಡ್ತೇವಂತ ವಾಗ್ದಾನ ಮಾಡಿ ಅಂಥವರು ಭಾಳ ಜನ ಬರಬೇಕಾಗಿತ್ತು.
ಈ ನೀತಿ ಸಂಹಿತೆ ವ್ಯಾಪ್ತಿಯಲ್ಲಿ ಏನಾದರೂ ಮಾತಾಡೋ ಸಂದರ್ಭದಲ್ಲಿ ಒಂದು ಚುನಾವಣೆಯ ಒಂದು ವ್ಯವಸ್ಥೆಯನ್ನು ಉಲ್ಲಂಘನೆ ಆಗಬಾರ್ದು ಅನ್ನುವಂಥ ಭಾವನೆಯಲ್ಲಿ ನಾವು ಸದ್ಭಕ್ತರಷ್ಟೇ ಈ ಸಮಾರಂಭವನ್ನು ಮಾಡಬೇಕಂತೇಳಿ ಸಂಕಲ್ಪ ಮಾಡಿಕೊಂಡು ಈ ಸಮಾರಂಭವನ್ನು ಮಾಡಿದ್ವಿ. ಇನ್ನು ಮೂರ್ತಿದು ಪ್ರಾಸ್ತಾವಿಕವಾಗಿ ಹೇಳುವಂಥ ವಿಷಯ ಏನಪ್ಪ ಅಂತಂದರೆ, ಒಂದು ತಿಂಗಳ ಹಿಂದೆ ರಾತ್ರಿ ಟೈಮ್ದಲ್ಲಿ ಹುಬ್ಬಳ್ಳಿ ಕಾರ್ಯಕ್ರಮ ಇತ್ತು. ಹುಬ್ಬಳ್ಳಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ವಾಪಸ್ ನಾನು ರಾತ್ರಿ 2 ಗಂಟೆ ಆಗಿತ್ತು. 2 ಗಂಟೆ ಸಮಯದಲ್ಲಿ ಬಂದು ನಾನು ಮಲಗಿರುವಂಥ ಸಮಯದಲ್ಲಿ 4 ಗಂಟೆ ಸುಮಾರದಲ್ಲಿ ನನಗೊಂದು ಕನಸು ಬಿತ್ತು. ನಂದು ಆ ಕಡೆಯಿಂದ ರಾತ್ರಿ ವೇಳೆಯಲ್ಲಿ ಕಾರು ಬರ್ತಾಯಿದೆ. ಕಾರು ಬರುವಂಥ ಅಲ್ಲಿ ನಮ್ಮ ಕಾರು ಕ್ರಾಸ್ ಆಗೋ ಸಂದರ್ಭದಲ್ಲಿ ಅಜ್ಜ ಭಾಳ ದೊಡ್ಡ ಬೃಹದಾರ ಸಣ್ಣ ಮೂರ್ತಿಯನ್ನು ಇಟ್ಟಿದ್ದೇವೆ. ವೀರಗಂಗಾಧರ ಅಜ್ಜ ಮೇಲುಗಡೆ ಕನಸಿನಲ್ಲಿ ದೊಡ್ಡ ಆಕಾರದಲ್ಲಿ ಮೇಲುಗಡೆ ಕೂತ್ಕೊಂಡು ಮೇಲ್ಗಡೆಯಿಂದ ಕೈ ಬೀಸಿ ಕರೀತಾ ಇದ್ದ. ನಾನು ಅಂದ್ಕೊಂಡೆ ಅಜ್ಜ ಕೂತ್ಕೊಂಡಾನ ಅಂತ ತಿಳ್ಕೊಂಡು ಹೇಳಿ ಕಾರು ಅಲ್ಲಿ ಹೊಳಿಸ್ಬೇಡಪ್ಪ, ಇಲ್ಲಿ ಹೊಸ ಮಟ್ಟಕ್ಕೆ ಕೊಡಿ ಅಂತ ತಿಳ್ಕೊಂಡು ಹೇಳಿ ಇಲ್ಲಿ ಬಂದು ನಾವು ಮೇಲುಗಡೆ ಓಡ್ಕೊಂತ ಅಜ್ಜ ಕೂತ್ಕೊಂಡಾನ ಅಂತ ತಿಳ್ಕೊಂಡು ಹೇಳಿ ಮೇಲುಗಡೆ ಹೋದ್ವಿ. ಅಲ್ಲಿ ಅಜ್ಜ ಇದ್ದಿಲ್ಲ, ಬೆಳಕು ಮಾತ್ರ ಇತ್ತು. ಆವಾಗ ನಾನು ಕೇಳಿದ್ದು ಬಂದು ಗವಿಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿಕೊಂಡು ನಾನು ಮಲ್ಕೊಂಡಂಗಾಗಿತ್ತು. ಬೆಳಕು ನೋಡ್ತೀವಿ, ಆ ಕನಸು ಬರೀ ಕನಸಾಗಿ ಉಳಿದಿತ್ತು. ಹಂಗಾಗಿ ಒಂದು ವಾರದ ನಂತರದಲ್ಲಿ ನಾನು ಅನೇಕ ಜನ ನಮ್ಮ ಶಶಿಕುಮಾರ್ ಮೇರೋಡವರವರಿಗೆ, ನಮ್ಮ ಡಾಕ್ಟರ್ ಎಚ್ ವಿಶ್ವನಾಥ್ರವರಿಗೆ, ನಮ್ಮ ಬಿರ್ಲಾ ಕಂಪನಿಯ ಸೌಮ್ಯಕಾಂತ್ ಮೊಹಂತಿಯವರಿಗೆ, ನಮ್ಮ ಶರಣಬಸಪ್ಪ ಹಲಸೆಯವರಿಗೆ, ನಮ್ಮ ಬೇವನಮರ ಸೋಮಣ್ಣವರು ಬರಬೇಕಾಗಿತ್ತು. ಇವತ್ತು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ನಮ್ಮ ಈಶ್ವರಪ್ಪ ಸಾಹೇಬರು ಭಾಳ ಪ್ರೀತಿಯ ಸುಪತ್ರಿದಂತೆ ಅವತ್ತು ಬರಬೇಕಾಗಿತ್ತು. ಅವರಿಗೆ ಕೆಲವು ಜನರಿಗೆ ನಾನು ಫೋನ್ ಹಚ್ಚಿ ಸಂಪರ್ಕವನ್ನು ಮಾಡಿದಾಗ ಎಲ್ಲರೂ ಎಷ್ಟು ಪ್ರೀತಿಯಿಂದ ಹೇಳಿದ್ರು ಅಂದರೆ, ಎಲ್ಲರೂ 10 ಲಕ್ಷಕ್ಕೇನು ಕಡಿಮೆ ಹೇಳಲ್ಲ, ಸುಮಾರು 43 ಲಕ್ಷ ರೂಪಾಯಿ ಒಂದೇ ದಿನಾನೇ ನಮಗೆಲ್ಲ ವಾಗ್ದಾನ ಆಗ್ಬಿಡ್ತು. ಅಪ್ಪ ನಾನು 10 ಲಕ್ಷ ಕೊಡ್ತೇನೆ, ನಾ 5 ಲಕ್ಷ ಕೊಡ್ತೇನೆ ಅಂತ ತಿಳ್ಕೊಂಡು ಹೇಳಿ 43 ಲಕ್ಷ ರೂಪಾಯಿ ಒಂದೇ ದಿನದಲ್ಲೇ ನಮಗೆಲ್ಲ ವಾಗ್ದಾನ ಆಯಿತು. ಅಂದರೆ ಈ ಮಠದಲ್ಲಿ ಏನೇ ಕಾರ್ಯಕ್ರಮಗಳಾದರೂ ಕೂಡ ಪ್ರೀತಿಯಿಂದ ನಮ್ಮನ್ನು ಗೌರವಿಸುವಂಥ, ನಾವೇನೇ ಧಾರ್ಮಿಕ ಕಾರ್ಯ ಮಾಡಿದರೂ ಕೂಡ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳುವಂಥ ಭಕ್ತರಿರೋದ್ರಿಂದ ನಾವು ಪ್ರೀತಿಯಿಂದ ಮಾಡಿದ್ವಿ. ನಾನು ನಿನ್ನೆಯ ದಿನ ನಮ್ಮ ಕಾಂತೇಶನ್ನ, ನಮ್ಮ ಈಶ್ವರಪ್ಪ ಸಾಹೇಬ್ರ ಮಗ ಕಾಂತೇಶನ್ ಅವರು ದಾನ ಧರ್ಮ ಪರೋಪಕಾರದ ಕೆಲಸ ಕರ್ನಾಟಕದಾಗ ಒಂದು ಕೈ ಮುಂದೆ ಇರ್ತದೆ ಅವರು. ನಿನ್ನೆ ಕಾಂತೇಶನ್ನ ನಾವು ಕಾರ್ಯಕ್ರಮ ಕರೆದಾಗ ಸ್ವಾಮೀಜಿ ನಮ್ಮಲಿಂದ ಏನಾರು ಆಗಬೇಕಾ ಅಂತಂದವ್ರು. ಇಲ್ಲಪ್ಪ, ನಮಗೆ ಸಾಹೇಬರು ಬಂದು ಆ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿ ಅವ್ರು ಹಾಲು ತುಪ್ಪ ಹಾಕಿ ಹೋದ್ರಂತಂದರೆ ಅದು ನೀರಾಗ ಎತ್ತದಷ್ಟು, ಏನು ನೀರಾಗ ಕಲ್ಲರಿ ಎತ್ತಲಿ ಅಥವಾ ದೊಡ್ಡ ವಸ್ತುವನ್ನು ಎತ್ತರೂ ಕೂಡ ಎಷ್ಟು ಸರಿಸಾಗಿ ಹೇಳ್ತದಲ್ಲ, ಈಶ್ವರಪ್ಪ ಸಾಹೇಬರು ಬಂದು ಎಲ್ಲೇ ಅಡ್ಗಲ್ಲಿ ಹಾಕ್ತಾರ ಅವು ಬಹಳ ಸರಳವಾಗಿಯೇ ಕಾರ್ಯಕಲಾಪಗಳು ಆಗ್ತಾವಂದು ಕೇಳಿದ್ವಿ. ಸಾಹೇಬರು ಬರಬೇಕಂತ ತಿಳ್ಕೊಂಡು ಹೇಳಿದಾಗ ಅಪ್ಪಾಜಿ ಜೊತೆಗೆ ನಾನು ಮಾತಾಡಿಕೊಂಡು ತಾವು ಏನು ಅಪ್ಪಣೆ ಮಾಡ್ತೀರಿ ನಾವು ಸೇವೆ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿದರು. ಹಾಗೆ ಅನೇಕ ಜನ ಸದ್ಭಕ್ತರು ಕೂಡ ವಾಗ್ದಾನವನ್ನು ಮಾಡಿದರು. ನಮ್ಮ ಈ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಜಿ ಶಿವಣ್ಣವರ ಒಂದು ಧರ್ಮಪತ್ನಿ ನಮ್ಮ ಸುನಂದಮ್ಮನವರು ಕೂಡ ಬೆಳಗಿನ ಜಾವ ಫೋನ್ ಮಾಡಿ, ಅಪ್ಪಾರ ನಾನು ಇವತ್ತು ಬರಬೇಕಾಗಿತ್ತು, ಕಾರಣ ಬರಲಿಕ್ಕೆ ಆಗ್ತಲ್ಲ, ಆ ಕಾರ್ಯಕ್ರಮಕ್ಕೆ ನಾನು 1 ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ ಅಂತ ತಿಳ್ಕೊಂಡು ಹೇಳಿ ನಮ್ಮ ಜಿ ಶಿವಣ್ಣವರ ಧರ್ಮಪತ್ನಿಯೂ ಕೂಡ ಹಿಂಗೆ ಹೇಳಿದರು. ಅನೇಕ ಜನ ಈ ಪವಿತ್ರ ಸಮಾರಂಭಕ್ಕೆ ಸಹಕಾರವನ್ನು ಮಾಡ್ತಾ ಬಂದಂಥವರಾಗಿದ್ದಾರೆ. ಶ್ರೀಮಠದ ಎಲ್ಲ ವ್ಯವಸ್ಥೆಯೂ ಕೂಡ ತಮಗೆಲ್ಲ ಗೊತ್ತಿರುವಂಥದ್ದು. ಶ್ರೀಮಠ 2011ರಲ್ಲಿ ಪ್ರಾರಂಭಗೊಳ್ತು. ನಮ್ಮ ಅರುಣ್ ಕುಮಾರ್ ಪೂಜಾರವರು, ನಮ್ಮ ಗಿರೀಶಣ್ಣ ಹೆಗಪ್ಪನವರು, ಈ ನಮ್ಮ ಕೆ ಕೆ ಜಿ ರಾಮಣ್ಣ ಅಂತ ಬಂದಿಲ್ಲ, ನಮ್ಮ ರಾಮಣ್ಣವರು, ಅನೇಕ ಜನ, ನಮ್ಮ ಕರಿಯಪ್ಪಣ್ಣ ಇದ್ದಾರೆ, ಭಾಳಷ್ಟು ಜನ ಈ ಗ್ರಾಮದ ಹಿರಿಯರು ಕೂಡಿಕೊಂಡು ನಮಗೆ ಅನುಷ್ಠಾನಕ್ಕೆ ಇಲ್ಲಿ ಅನುವನ್ನು ಮಾಡಿಕೊಟ್ರು. 21 ದಿನ ನಾವು ಭೂಮಿಯಲ್ಲಿ ಅನ್ನ ಆಹಾರ ಗಾಳಿ ನೀರು ಬೆಳಕಲ್ಲಿ ಅನುಷ್ಠಾನವನ್ನು ಮಾಡಿರೋ ಸಂದರ್ಭದಲ್ಲಿ ಇವರು ಜಗದೀಶ್ವರ ದೇವರಲ್ಲ, ನಮ್ಮ ಮನೆಯ ಕೊನೆ ಮಗ ಅನ್ನುವಂಥ ಭಾವನೆಯಲ್ಲಿ ನಾವು ಅನುಷ್ಠಾನಕ್ಕೆ ಕೂತ್ಕೊಂಡ ಸಂದರ್ಭದಲ್ಲಿ ಸಹಕಾರವನ್ನು ಮಾಡೋದ್ರ ಜೊತೆಗೆ ನಾವೆಲ್ಲಿಂದ ಗವಿಯಿಂದ ಹೊರಗೆ ಬಂದೀವಿ ಇಲ್ಲಿವರೆಗೂ ಕೂಡ ನಾವೇನೇ ಕಾರ್ಯಕಲಾಪಗಳು ಮಾಡಿದ್ರು ಕೂಡ ನಮ್ಮೊಂದಿಗೆ ಹೆಜ್ಜೆ ಹಾಕುವಂಥ ಈ ಗ್ರಾಮದರು ಕೂಡ ಸಹಕಾರವನ್ನು ಮಾಡ್ತಾ ಬಂದಿದ್ದಾರೆ. ಜೊತೆಗೆ ಈ ಜಾಗ ಭಾಳಷ್ಟು ಜನ ಇಲ್ಲಿ ಬಂದಿರುವಂಥವ್ರು ಗೊತ್ತಿದೆ. ಎಷ್ಟು ತೆಗ್ಗು ಇತ್ತಂತಂದರೆ ಭಾಳ ಜನ ಈ ಜಾಗಕ್ಕೆ ಹಿಂದೆ ಬಂದಾಗ 5-6 ವರ್ಷದ ಹಿಂದೆ ಬಂದಾಗ ಈ ಸ್ವಾಮೀಜಿಗೆ ಎಲ್ಲಿ ಜಾಗನೂ ಸಿಕ್ಕಿಲ್ಲ, ಬಹುಶಃ ಯಾರು ಇವರಿಗೆ ಗತಿ ಇಲ್ಲಂಗೆ ಕಾಣಕ್ಕೆ ಈ ಜಾಗಕ್ಕೆ ಬಂದಾರ ಅನ್ನುವಂಥ ಒಂದು ಹೀನ ಪರಿಸ್ಥಿತಿಯಲ್ಲಿ ಈ ಜಾಗ ಇತ್ತು. ಈ ಜಾಗಕ್ಕೆ 6,000 ಟ್ರಿಪ್ಪು ಅಂಥ ತೆಗ್ಗಿರುವಂಥ ಜಾಗ. ನಮ್ಮ ಯಲ್ಲಪ್ಪನ ಹುಬ್ಬಳ್ಳಿಯವ್ರು ಬಂದಿದ್ದಾರೆ ಇಲ್ಲಿ. ಅವ್ರು ಬಂದಾಗ ಅವ್ರು ಅಪ್ಪಾರ ಕಣ್ಣೀರು ಹಾಕಿದ್ರೆ, ಅಪ್ಪಾರ ನಮ್ಮ ಕಡೆ ಹುಬ್ಬಳ್ಳಿ ಭಾಗದಲ್ಲಿ ಭಾಳ ಜಾಗ ಇದ್ದಾವೆ, ಗುಡ್ಡುಗಾಡುಗಳು, ನಮ್ಮೂರಾಗನ ಮಾಡಿಬಿಡೋಣ ಬೇಡ ಅಂತ ತಿಳ್ಕೊಂಡು ಹೇಳಿ ಕಣ್ಣೀರು ಹಾಕಿದ್ರು. ನಾನಂದೆ, ಎಲ್ಲಪ್ಪನ ಸ್ವಚ್ಛ ಇದ್ದ ಜಾಗದಲ್ಲೇ ಎಲ್ಲರೂ ಕುತ್ಕೊಂತಾರೆ, ಆದರೆ
ಖರಾಬಿದ್ದ ಜಾಗದಲ್ಲೇನು ಕುತ್ಕೊಂಡು ನಮ್ಮ ಅಜ್ಜ ಗಂಗಾಧರ ಅಜ್ಜ ಯಾರು ಹೋಗದೇ ಇರುವಂಥ ಆ ಲಕ್ಷ್ಮೇಶ್ವರ ಪ್ರಾಂತದ ಗುಡ್ಡದಾಗ ಕುತ್ಕೊಂಡು ಹೋಗಿ ಇವತ್ತು ಮುಕ್ತಿ ಮಂದಿರವನ್ನು ಕ್ಷೇತ್ರವನ್ನು ಅವಿಮುಕ್ತ ಕ್ಷೇತ್ರವನ್ನಾಗಿ ಮಾಡಿದಾನ. ಅವನ ಮೊಮ್ಮಗಾಗಿ ನಾನು ಸ್ವಚ್ಛ ಇದ್ದ ಜಾಗದಲ್ಲಿ ಕುತ್ಕೊಳ್ಳೋ ಬದಲಿ ಈ ಖರಾಬಿರುವಂಥ ಜಾಗವನ್ನು ಈ ಕನ್ನಡ ನಾಡಿನಲ್ಲಿ ಕಂಗೊಳಿಸುವಂಥ ಜಾಗ ಮಾಡ್ತಾ ತಿಳ್ಕೊಂಡು ಹೇಳಿದ್ವಿ. ಆ ಕನಸನ್ನು ನಮ್ಮ ಬಿರ್ಲಾ ಕಂಪನಿಯ ಎಲ್ಲ ಅಧಿಕಾರಿಗಳು 2000 ಟ್ರಿಪ್ ನಮ್ಮ ಅಣ್ಣನ ಕೊಟ್ಟರು. ನಮ್ಮ ಗ್ರಾಮದ ಎಲ್ಲ ಇಟಿಗೆ ಬಟ್ಟೆಯ ಎಲ್ಲ ಉದ್ಯಮಿಗಳಿಗೆ ನಾನು ಪ್ರತಿ ವರ್ಷ ಇಟಿಗೆ ಬಟ್ಟೆ ಸಂದರ್ಭದಲ್ಲಿ ಇಟಿಗೆ ಬಟ್ಟೆಗೆ ಹೋಗಿ ಎಲ್ಲರೂ ಇಟಿಗೆ ಕೇಳಿದ್ರೆ ನಾನು ವೇಸ್ಟ್ ತುಂಡು ಇಟಿಗೆಯನ್ನು ಕೇಳ್ತಿದ್ವಿ. ಅವಾಗೆಲ್ಲ ಅಂತಾರೆ ಎಲ್ಲ ಸ್ವಾಮಿಗಳು ಕೆಲವರು ದೇವಸ್ಥಾನ ಕಟ್ಟೋರು ಇಟಿಗೆ ಕೇಳಿದ್ರೆ ಈ ಸ್ವಾಮಿಗಳು ಬಂದು ಇಟಿಗೆ ಬಟ್ಟೆಗೆ ಬೇಡಾದ ಮಣ್ಣು ಕೇಳ್ತಾರಪ್ಪ ಅಂತ ತಿಳ್ಕೊಂಡು ಹೇಳ್ತಿದ್ರು. ಅಂದರೆ ನಮಗೆ ತೆಗ್ಗು ಮುಚ್ಚಬೇಕಾಗಿತ್ತು, ಮಠ ಕಟ್ಟುವಂಥ ಅವಶ್ಯಕತೆ ಇದ್ದಿಲ್ಲ. ಹಾಗಾಗಿ ಈ ಗ್ರಾಮದ ಎಲ್ಲ ಇಟಿಗೆ ಬಟ್ಟೆ ನಮ್ಮ ಕವಲೆತ್ತು, ಕೋಡ್ಯಾಲ, ಗುತ್ತೂರಿನ ಎಲ್ಲ ಸದ್ಭಕ್ತರು ಕೊಡ್ಕೊಂಡು ಈ ತೆಗ್ಗನ್ನು ಮುಚ್ಚಿ ನಮಗೆ ಸಹಕಾರ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಜೊತೆಗೆ ಈಗ 5 ವರ್ಷಗಳಿಂದ ನಾವಿಲ್ಲಿ ತುಂಗಾರತಿಯನ್ನು ಮಾಡ್ತಿದ್ದೀವಿ. ಕಿಸೆಗಟ್ಟಿದ್ದರು ಮತ್ತು ಕಾಲುಗಟ್ಟಿದ್ದರು ಕಾಶಿಗೆ ಹೋಗಿ ಹರಿದ್ವಾರ ಋಷಿಕೇಶಕ್ಕೆ ಹೋಗಿ ಗಂಗಾರತಿಯನ್ನು ನೋಡ್ತಾರೆ. ಮತ್ತು ಕಿಸೆ ಕಾಲು ಗಟ್ಟಿಲ್ಲವ್ರು ಎಲ್ಲಿ ಹೋಗ್ಬೇಕು ಅವರು? ಹಾಗಾಗಿ ಉತ್ತರ ಭಾರತದಲ್ಲಿ ಏನು ಗಂಗಾರತಿ ಆಗ್ತಿತ್ತು ಅದನ್ನು ದಕ್ಷಿಣ ಭಾರತಕ್ಕೆ ನಾವು ತೆಗೆದುಕೊಂಡು ಬರಬೇಕಂತ ತಿಳ್ಕೊಂಡು ಹೇಳಿ ನಮ್ಮ ದೊಡ್ಡೇರಿ ಅಪ್ಪಾರು ನಾವು ಕೊಡ್ಕೊಂಡು ಕೇದಾರನಾಥ ಕ್ಷೇತ್ರಕ್ಕೆ ಹೋಗಿದ್ವಿ. ಕೇದಾರನಾಥಕ್ಕೆ ನಾವೆಲ್ಲ ಹೋದಾಗ ನಮ್ಮಪ್ಪವರು ನಾವು ರಾತ್ರಿ ವೇಳೆಯಲ್ಲಿ ಅಲ್ಲೇ ವಾಸ್ತವ್ಯ ಮಾಡಿದ್ವಿ. ರಾತ್ರಿ ವೇಳೆಯಲ್ಲಿ ಗಂಗಾರತಿ ಹತ್ರ ಕರ್ಕೊಂಡು ಹೋಗಿ ನಮ್ಮಪ್ಪವರು ಆರತಿ ಮಾಡೋ ಮಠನೂ ಕೂಡಿಸ್ಕೊಂಡು ನಂತ ಹೇಳಿ, ನೋಡಪ್ಪ ನೀನು ಸುಮ್ಮನೆ ಪ್ರವಚನ ಮಾಡ್ಕೊಂತ ಅಂದ್ರೆ ನಿನ್ನ ಇತಿಹಾಸದಲ್ಲಿ ಪ್ರವಚನ ಮಾಡೋದು ಬರೋದಿಲ್ಲ, ನೀನು ಅನುಷ್ಠಾನ ಮೂರ್ತಿ ಅಷ್ಟೇ. ಹಾಗಾಗಿ ನೀ ಇಲ್ಲೇನು ಗಂಗಾರತಿಯಲ್ಲಿ ಗಂಗಾ ನದಿ ಇರೋದರಿಂದ ಗಂಗಾರತಿಯನ್ನು ಮಾಡ್ತಾರೋ, ನೀ ತುಂಗಭದ್ರಾ ನದಿ ತೀರದಲ್ಲಿಯ ನೀ ತುಂಗಾರತಿಯನ್ನು ಮಾಡಪ್ಪ ಅಂತ ತಿಳ್ಕೊಂಡು ಹೇಳಿ ನಮ್ಮ ದೊಡ್ಡೇರಿ ಅಪ್ಪವ್ರ ಆಶೀರ್ವಾದ ಮಾಡಿದ್ರು. ನಾವು 5 ವರ್ಷದಿಂದ ತುಂಗಾರತಿಯನ್ನು ನಾವೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಹೀಗೆ ಒಂದಿಲ್ಲ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬಂದರೂ ಕೂಡ ನಮ್ಮ ಶ್ರೀಮಠದ ಸದ್ಭಕ್ತರು ಅದಕ್ಕೆ ಹೆಗಲುಗೊಟ್ಟು ಯಶಸ್ವಿ ಮಾಡ್ಕೊತ ನಮಗೆಲ್ಲ ಬಂದಿದ್ದಾರೆ. ಇನ್ನು ನನ್ನ ಮಠದ ಒಂದು ವಿಶೇಷ ಅಂತ 36 ಅಡಿದು ಈ ಮಠಕ್ಕೆ ಭಾಳ ಜನ ಬಂದಾಗ ನಾನು ಇಲ್ಲಿ ಕೆಲಸ ಮಾಡ್ತಿರ್ತೇನೆ. ಸಿಬ್ಬಂದಿ ಕಡಿಮೆ ಇದ್ದಾರೆ. ನಾವೇ ಕಸ ಹೊಡಿದು, ನಾವೇ ಆಕಳ ಸಾಕೋದು, ನಾವೇ ಇಲ್ಲಿ ಮಾಡ್ತಿರೋದನ್ನು ಭಾಳಷ್ಟು ಜನ ಬಂದಂಥವ್ರು ನಮ್ಮನ್ನು ಕೇಳ್ತಾರೆ, ಗುರುಗಳು ಎಲ್ಲಿದ್ದಾರೆ ಅಂತ. ನಮ್ಮನ್ನ ಭಾಳ ಜನ ಅಂದರೆ ನಾವು ಸಣ್ಣ ಸ್ವಾಮಿಗಳು ದೊಡ್ಡ ಸ್ವಾಮಿಗಳಿದ್ದಾರೆ ಅಂತ ತಿಳ್ಕೊಂಡಿರ್ತಾರೆ. ಅಂದರೆ ಪುಣ್ಯಕೋಟಿ ಅಂತಂದರೆ ದೊಡ್ಡ ಹೆಸರಿದೆ, ಬಹುಶಃ ತಪಸ್ಸು ಮಾಡಿದ್ದಾರೆ ಅಂತ ತಿಳ್ಕೊಂಡು ಹೇಳಿ ಏನೋ ದೊಡ್ಡವ್ರು ಇರ್ಬೋದು ಅಂತ ಕೆಲವರು ಬಂದು ನಮ್ಗೆ ಕೇಳ್ತಿರ್ತಾರೆ. ಅವಾಗ ನಾನು ನಿಮ್ಮ ದೊಡ್ಡ ಗುರುಗಳು ಎಲ್ಲಿದ್ದಾರೆ ಅಂದ್ರೆ ಮುಕ್ತಿ ಮಂದಿರದಲ್ಲಿದ್ದಾರೆ ಅಂತ ನಾನು ಹೇಳ್ತಿರ್ತೇನೆ. ಅವರು ಅಮಾವಾಸ್ಯೆಗೊಮ್ಮೆ ಮಾತ್ರ ಬಂದು ದರ್ಶನ ಕೊಡ್ತಾರೆ. ನಾನಿಲ್ಲಿ ಸೇವೆ ಮಾಡ್ತೇನೆ ಅಂತ ತಿಳ್ಕೊಂಡೆ ಹೇಳ್ತಿದ್ದೇನೆ. ಹಾಗಾಗಿ ನಾನು ಈ ಮಠದ ಯಾವತ್ತೂ ಕೂಡ ನಿಷ್ಠಾವಂತ ಸೇವಕನಾಗೇ ಇರಬೇಕು, ವೀರಗಂಗಾಧರ ಅಜ್ಜ ಈ ಮಠದ ಮಾಲೀಕನಾಗಿರ್ಬೇಕನ್ನುವಂಥ ಭಾವನೆಯಲ್ಲಿ ನಾನು ಕುತ್ಕೊಂಡಿರುವಂಥ ಸ್ಥಳದಲ್ಲೇ ವೀರಗಂಗಾಧರಜ್ಜನ ಬೃಹದಾಕಾರವಾದ ಮಹಾಮೂರ್ತಿಯನ್ನು ನಿರ್ಮಾಣ ಮಾಡಿ ದಾವಣಗೆರೆ ಮತ್ತು ಈ ನಮ್ಮ ಹಾವೇರಿ ನಾಡಿನಲ್ಲಿ ವೀರಗಂಗಾಧರ ಜಗದ್ಗುರುಗಳಂದ್ರೆ ಮನೆ ಮಾತು. ಯಾವ ಮನೆಗೆ ಹೋದರೂ ಕೂಡ ಜಗಜ್ಯೋತಿ ಬಸವಣ್ಣವ್ರದ್ದು ಫೋಟೋ ಹೆಂಗೆ ನಾವು ನೋಡ್ತೇವಲ್ಲ ಅದರ ಸ್ವರೂಪದಲ್ಲಿ ಕೂಡ ನಾವು ವೀರಗಂಗಾಧರ ಜಗದ್ಗುರುಗಳ ಫೋಟೋವನ್ನು ಕೂಡ ನೋಡ್ತೀವಿ. ಅಂಥ ಭಾಳಷ್ಟು ಮಹಾಮಹಿಮಾ ಪುರುಷರು, ಅಂಥ ಅಜ್ಜನ ಸ್ಮರಣೆ ಮಾಡುವಂಥ ಭಕ್ತರು ಈ ನಾಡಿನಲ್ಲಿ ತುಂಬ ಜನ ಇದ್ದಾರೆ. ಹಾಗಾಗಿ ಆ ಎಲ್ಲ ಭಕ್ತರಿಗೆ ಆಶೀರ್ವಾದ ಮಾಡುವಂಥ ಶಕ್ತಿ ಅಜ್ಜ ಕರುಣಿಸಲಿ ಅಂತ ತಿಳ್ಕೊಂಡು ಹೇಳಿ ನಾವು ಆ ಒಂದು ವಿಶೇಷವಾದ ಮಹಾಮೂರ್ತಿಯ ನಿರ್ಮಾಣವನ್ನು ಮಾಡ್ತಿದ್ದೀವಿ. ಇವತ್ತು ಭಾಳಷ್ಟು ಜನ ರಾಜಕಾರಣ, ನಮ್ಮ ರಾಣಿಬೆನ್ನೂರಿನ ಶಾಸಕರಾಗಲಿ, ಹರಿಹರದ ಶಾಸಕರಾಗಲಿ, ಅನೇಕ ಜನಪ್ರತಿನಿಧಿಗಳು ಬರಬೇಕಾಗಿತ್ತು. ನಾನು ಬೇಡಂದು, ಯಾಕಂದರೆ ನಮ್ಮ ಮೇಲೆ ಈ 2 ತಾಲೂಕಿನ ಜನಪ್ರತಿನಿಧಿಗಳು ಭಾಳಷ್ಟು ಪ್ರೀತಿ ಮಾತಾಡುವಂಥ ಬರದಲ್ಲಿ ಏನಾದರೂ ನಾವು ಇದನ್ನು ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿದರು ಅಂದರೆ ವಿಡಿಯೋ ರೆಕಾರ್ಡಿಂಗ್ ಆಗ್ತಾವೆ, ಮಗದೊಂದು ಆಗಬಾರ್ದು ಅಂತ ತಿಳ್ಕೊಂಡು ಹೇಳಿ ಜಿಲ್ಲಾಧಿಕಾರಿಗಳೇ ಶ್ರೀ ಮಠದ ಭಕ್ತರು ಇರೋದರಿಂದ ಅಪರೇ ಕಾರ್ಯಕ್ರಮ ಭಾಳ ಸಂಕ್ಷಿಪ್ತವಾಗಿ ಮಾಡಿ ಮುಗಿಸ್ರಿ ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ಒಳ್ಳೆಯ ರೀತಿಯಿಂದ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಜಿಲ್ಲಾಧಿಕಾರಿಗಳು, ನಮ್ಮ ರಾಣಿಬೆನ್ನೂರು ತಾಲೂಕಿನ ಮಾನ್ಯ ತಾಲೂಕು ದಂಡಾಧಿಕಾರಿಗಳು, ನಮ್ಮ ಕುಮಾರಪಟ್ಟಣ PS ಸಾಹೇಬರು ಸಲಹೆ ಕೊಟ್ಟೋದ್ರಿಂದ ಈ ಸಮಾರಂಭವನ್ನು ನಾವು ಸರಳ ರೀತಿಯಲ್ಲಿ ಮಾಡಬೇಕಂತ ತಿಳ್ಕೊಂಡು ಹೇಳಿ ಈ ಸಮಾರಂಭವನ್ನು ನಾವೆಲ್ಲ ಮಾಡಿದ್ದೀವಿ. ಈ ಸಮಾರಂಭ ನೋಡಿ ಇವತ್ತೆಲ್ಲ ಇಷ್ಟೆಲ್ಲ ಹೂಗಳು ಬಂದಿದ್ದಾವೆ. ನಾವು ಸಮಾರಂಭ ಏನಾದರೂ ಮಾಡಿ ಚಳ್ಳಕೆರೆಯಿಂದ ನಮ್ಮ ಬಾಳೆಗುಂಡಿ ವೆಂಕಟೇಶಣ್ಣ ಅಂತ ಇವತ್ತು ಬಂದಿಲ್ಲ, ಬಂದರ್ ಬಹುಶಃ ಅವರು ದೂರಿಂಬೆ ಕುತ್ಕೊಂತಾರೆ. ನಾವು 1 ಮಾಲಿ ತಂಬಾರಪ್ಪ ಅಂದ್ರೆ ಅವರು 100 ಮಾಲಿ ತಂಬರ್ತಾರೆ. ಒಂದು 100 ಮಾಲಿ ತಂಬಾರಪ್ಪ ಅಂದ್ರೆ 1000 ಮಾಲಿ ತಂಬರ್ತಾರೆ. ಒಂದು 100 ಬಾಳೆಹಣ್ಣು ಕೊಟ್ಟು ಕಳಿಸಪ್ಪ, 100 ತೆಂಗಿನಕಾಯಿ ಕೊಟ್ಟು ಕಳಿಸ್ತಾರೆ, ಅದಕ್ಕಿಂತ ಡಬಲ್ ಕೊಟ್ಟು ಕಳಿಸ್ತಾರೆ.
ನಿನ್ನೆ ದಿನ ಒಂದು ಲಾರಿಯಷ್ಟು ಹೂವನ್ನು ಕಳಿಸಿಕೊಟ್ಟು ಸೇವೆಯನ್ನು ಮಾಡಿದಂಥವರಾಗಿದ್ದಾರೆ. ಅಂಥ ಅನೇಕ ಜನ ಸೇವೆಯನ್ನು ಮಾಡಿದ್ದಾರೆ. ಜೊತೆಗೆ ನಮ್ಮ ಮಂಜಣ್ಣ ವಾಲ್ಮೀಕಿ ಗುರುಪೀಠದಲ್ಲಿ ಏನಾದ್ರು ಕಟ್ಟಡಗಳಾಗ್ತಾವೆ ಅಂತಂದರೆ ನಮ್ಮ ಮಂಜಣ್ಣ ಅವ್ರು ಹಿಂದೆ ಕೂತ್ಕೊಂಡಾರ. ಅವರು ಅಪ್ಪರ ನಾನು ಹಿಂದೆ ಇರ್ತೇನೆ ಮುಂದೆ ಇರಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ ನಮ್ಮ ಮಂಜುನಾಥ್ ಅವರು ಕೂಡ ಈ ಸುಂದರ ಮಂದಿರವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಈ ನಮಗೊಂದು ಫೇಸ್ಬುಕ್ಕಲ್ಲಿ ನಾವೊಂದು ಚಿತ್ರ ನೋಡಿದ್ವಿ ಮಠದ್ದು. ಅದೇ ರೀತಿಯಲ್ಲಿ ಇದು ಆಗಬೇಕಂತ ತಿಳ್ಕೊಂಡು ಹೇಳಿ ನಾವು ಕನಸನ್ನು ಕಟ್ಟಿಕೊಂಡು ಕೂತ್ಕೊಂಡಿದ್ವಿ. ನಮ್ಮ ವಾಲ್ಮೀಕಿ ಗುರುಪೀಠದ ಪರಮ ಪೂಜ್ಯರು ಬೆಂಗಳೂರು ಮಹಾನಗರದಲ್ಲಿ ಆ 7% ಹೋರಾಟಕ್ಕೆ ಅವರು ಕೂತ್ಕೊಂಡಿರೋ ಸಂದರ್ಭದಲ್ಲಿ ನಾನು ಹೋಗಿದ್ದೆ. ಪ್ರಸಾದವನ್ನು ತೆಗೆದುಕೊಂಡು ಹೋದಾಗ ಬುದ್ಧಿಯವರು ಕೇಳಿದ್ರು, ಏನಾದರೂ ಅಭಿವೃದ್ಧಿ ಕಾರ್ಯ ನಡೆಸಿರಾ ಅಂತ ತಿಳ್ಕೊಂಡ್ರೆ, ಇಲ್ಲ ಬುದ್ಧಿ, ಈ ಟೈಪ್ ನಾ ಮಠ ಕಟ್ಬೇಕಂತ ಮಾಡಿದ್ದೀನಿ, ಮಲ್ಲಿಕಾರ್ಜುನ್ಗೆ ಅವ್ರು 1 ಕೋಟಿ ರೂಪಾಯಿ ಕೊಟ್ಟಾರ ಅಂತ ತಿಳ್ಕೊಂಡು ಹೇಳಿದೆ ನಾನು. ಆವಾಗ ನಮ್ಮ ಬುದ್ಧಿಯವರು ಹೇಳಿದ್ರು, ಬುದ್ಧಿ ನಿಮ್ಗೆ ಅದರಾಗ ಮಾಹಿತಿ ಇಲ್ಲ, ನಿಮಗೆ ವ್ಯವಹಾರಿಕ ಜ್ಞಾನ ತುಂಬ ಕಡಿಮೆ ಇದೆ. ನಾವು ನಮ್ಮ ಮಂಜಣ್ಣ ಅಂತಿದ್ದಾನ, ನಾನು ಹೇಳ್ತೇನೆ ಅದು 1 ಕೋಟಿ ಆಗಲಿ 2 ಕೋಟಿ ಆಗಲಿ ನಿಮ್ಗೇನು ಬೇಕು ನಾ ಎಲ್ಲ ಸಹಕಾರ ಮಾಡ್ತೇನೆ, ನಮ್ಮ ಮಂಜಣ್ಣಗೆ ಅದನ್ನು ಜವಾಬ್ದಾರಿ ಒಪ್ಪಿಸಿ ನೀವು ನಿಶ್ಚಿಂತ ಆಗಿರಿ ಅಂತ ತಿಳ್ಕೊಂಡು ಹೇಳಿದರು. ಇಷ್ಟು ಸುಂದರವಾಗಿ ಮಂದಿರ ನಿರ್ಮಾಣ ಆಗೈತೆ ಅಂದ್ರೆ ನಮ್ಮ ವಾಲ್ಮೀಕಿ ಗುರುಪೀಠದ ಜಗದ್ಗುರುಗಳ ಅಂತಃಕರಣದ ಆಶೀರ್ವಾದ ಅಂತ ತಿಳ್ಕೊಂಡು ಹೇಳಿ ನಾವು ಪ್ರೀತಿಯಿಂದ ಹೇಳಬೇಕಾಗ್ತದೆ. ಅಂಥ ಎಲ್ಲ ಮನೆಯವರು ಕುಡ್ಕೊಂಡು ನಮಗೆ ಸಹಕಾರವನ್ನು ಮಾಡ್ತಾ ಬಂದಿದ್ದಾರೆ. ನಮ್ಮ ದೊಡ್ಡೇರಿ ಅಪ್ಪವರು ನಾವೇನೇ ಕಾರ್ಯಕ್ರಮ ಇಲ್ಲ ನಾವು ಬೋರ್ಡ್ ಹಾಕಿದ್ದೇವೆ, ದೊಡ್ಡೇರಿ ಅಪ್ಪಾರದು ಗುರು ಕಾರುಣ್ಯ ಅಂತ ಹಾಕಿದ್ದೇವೆ, ನಮ್ಮ ಮುಕ್ತಿ ಮಂದಿರ ಅಜ್ಜಾರದು ಕೃಪಾ ಕಾರುಣ್ಯ ಅಂತ ಹಾಕಿದ್ದೇವೆ. ವೀರಗಂಗಾಧರ ಅಜ್ಜಾರು ನಮಗೆ ದೂರದ ಸಂಬಂಧಿಕರಾಗಿದ್ದರು ಸಹಿತ ಭಾಳಷ್ಟು ಜನ ಅಜ್ಜನ ಮೊಮ್ಮಗ ಅಂತ ಕರ್ಕೊಂಬಂದಿದ್ದಾರೆ. ನಮ್ಮ ಪಾಲಿಕೊಪ್ಪದ ಏನು ವೀರಗಂಗಾಧರ ಜಗದ್ಗುರುಗಳು ಏನು ಜನ್ಮವನ್ನು ತಾಳಿದರು, ಅದೇ ಮಠದ ಪಟ್ಟಾಧ್ಯಕ್ಷರಾಗಿ ನಮ್ಮ ಮುಕ್ತಿ ಮಂದಿರದ ಪರಮ ಪೂಜ್ಯರು ಪಾಲಿಕೊಪ್ಪದ ಪಟ್ಟಾಧ್ಯಕ್ಷರಾಗಿ ಮುಕ್ತಿ ಮಂದಿರ ಧರ್ಮಕ್ಷೇತ್ರದ ಪಟ್ಟಾಧ್ಯಕ್ಷರ ಕೂಡ ನಮ್ಮ ಮನೆಯ ಒಂದು ಒಡಲ ಕುಡಿ ಒಬ್ಬ ಸಣ್ಣ ಮಗು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಿದ್ದಾನ, ನೀ ಮಾಡಪ್ಪ, ನಿನ್ನ ಜೊತೆಗೆ ನಾನು ಯಾವಾಗಲೂ ಇರ್ತೇನೆ ಅಂತ ತಿಳ್ಕೊಂಡು ಹೇಳಿ ನಮ್ಮ ಗುರುಗಳು ಕೂಡ ಇವತ್ತು ಪ್ರೀತಿಯಿಂದ ಕಾರ್ಯಕ್ರಮ, ಬೇರೆ ಕಾರ್ಯಕ್ರಮದ ಒತ್ತಡ ಇದ್ದರೂ ಕೂಡ ಇವತ್ತು ಆ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಸಣ್ಣ ವಯಸ್ಸಿನಲ್ಲಿ ಇವರು ಮಾಡುವಂಥ ಕಾರ್ಯಕ್ಕೆ ನಾನು ಜೊತೆಗಿರಬೇಕಂತ ತಿಳ್ಕೊಂಡು ಹೇಳಿ ಆಶೀರ್ವಾದವನ್ನು ಮಾಡಲಿಕ್ಕೆ ಮುಕ್ತಿ ಮಂದಿರ ಶ್ರೀಗಳು ಕೂಡ ಇವತ್ತು ಬಂದಿದ್ದಾರೆ. ನೆಗಳೂರಿನ ಪರಮ ಪೂಜ್ಯರು ಕೂಡ ಬಂದಿದ್ದಾರೆ. ನಮ್ಮ ನಂದಿಯ ಶ್ರೀಗಳು ನಮಗೆ ಆರ್ಥಿಕ ಬ್ಯಾಂಕ್ ಇದ್ದಂಗೆ ಅವರು. ನಮ್ಮ ಹತ್ರ ಏನು ದುಡ್ಡಿಲ್ಲ ಅಂತಂದ್ರೆ ಏನು ಬಕ್ಕೇಶ್ವರಿಂದ ಹೇಳಿದ್ರಲ್ರಿ, ಅಕಸ್ಮಾತ್ ನಾವು ಭಕ್ತರು ಕೇಳದೇ ಇರುವಂಥ ಪರಿಸ್ಥಿತಿ ಒಮ್ಮೆ ಬೇಡ ಅಂತ ಅನ್ನಿಸ್ದಾಗ ನಾವು ನಂದಿ ಸ್ವಾಮಿಗಳು ಕಿಸೆ ಕೈ ಹಾಕ್ತೇವೆ. ಯಾವಾಗಲೂ ನಮ್ಮ ನಂದಿ ಸ್ವಾಮೀಜಿಯವ್ರು ನಾವು ಯಾವಾಗಲೂ ಕೇಳಿ ಪುಣ್ಯಕೋಟಿ ಅಂತ ನಿಮ್ಮ ಹೆಸರಿದೆ, ನೀವು ಗಂಗಾಧರ ಜಗದ್ಗುರುದು ಹಾನಗಲ್ ಕುಮಾರಸ್ವಾಮಿಗಳು ಸ್ಮರಣೆ ಮಾಡ್ತೀರಿ, ನೀವೇನು ಕೇಳಿದ್ರು ನಮಗೆ ಸಹಕಾರ ಮಾಡೋದು ತಿಳ್ಕೊಂಡು ನಮಗೆ ಸಹಕಾರ ಮಾಡೋದಂಥವ್ರು. ಈಗೇನು ಮೂರ್ತಿಯನ್ನು ನಿರ್ಮಾಣ ಮಾಡ್ತಾಯಿದ್ದಾರೋ ಅವ್ರದ್ದೇ ಸಮಾಜದ ಗುರುಪೀಠದವರು ಸೇವಾಕರ್ತರು ಜೀವಣ್ಣವರು, ಅವರಿಗೆ 35 ಲಕ್ಷ ರೂಪಾಯಿಗೆ ಆ ಮೂರ್ತಿ ಮಾಡ್ತೀವಂತ ನಮಗೊಂದು ಲಿಸ್ಟ್ ಕೊಟ್ಟಿದ್ರು ಅವರು. ಮೊನ್ನೆ ಸ್ವಾಮೀಜಿಯವ್ರಿಗೆ ನಾನು ಲಿಸ್ಟ್ ಕಳಿಸಿದೆ. ಜೀವನ ಹೇಳಿದ್ ನೋಡಿ, ಜೀವನ ನಿನ್ನ ಜೀವನದಾಗ ನೀ ಯಾರು ಮೂರ್ತಿ ಮಾಡ್ತೀವೋ ಬಿಡ್ತೇ ಗೊತ್ತಿಲ್ಲ, ನಿನ್ನ ಜೀವನ ಯಾರು ಮೂರ್ತಿ ಮಾಡಿ ಸ್ವಾರ್ಥಕಕ್ಕದು ಗೊತ್ತಿಲ್ಲ. ಆದರೆ ವೀರಗಂಗಾಧರ ಜಗದ್ಗುರು ಮೂರ್ತಿ ಮಾಡಾಕತ್ತಿ ಅಂತಂದರೆ ನೀನು ಏನೂ ತೊಳ್ದಂಗೆ ನೀ ಮೂರ್ತಿ ಮಾಡೋದು ನಿನ್ನ ಜೀವನ ಸ್ವಾರ್ಥಕದ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದರು. ಜೀವಣ್ಣ ರಾತ್ರಿ ಫೋನ್ ಮಾಡಿ ಹೇಳ್ದ, ಅಪ್ಪರೇ ನಾನು 35 ಅಂತ ಸುಮ್ಮನೆ ನಿಮಗೆ ಅಂಕೆ ಕೊಟ್ಟೇನಿ, ನೀವೇನು ಕೊಟ್ಟರು ಕೂಡ ನಾನು ಸೇವೆ ಮಾಡ್ತಾನೆ ಅನ್ನುವಂಥ ಹೃದಯವಂತಿಕೆ ನಮ್ಮ ಜೀವಣ್ಣವರು, ನಮ್ಮ ಕುಮಾರ್ ಸರ್ ಇಂಜಿನಿಯರು ಕೂಡ ಹೇಳಿದರು. ಅವ್ರ ಜೊತೆಗೆ ನಮ್ಮ ವೀರೇಶ್ ಇಂಜಿನಿಯರು ನಮ್ಮ ಮಠದಲ್ಲಿ ಏನೇ ಕಾರ್ಯಕ್ರಮಗಳನ್ನು ಮಂದಿರಗಳನ್ನು ಕಟ್ಟಲಿ ನಮ್ಮೊಂದಿಗೆ ರಾತ್ರಿ ಹಗಲಿ ಅನ್ನೋದೇ ಸೇವೆ ಮಾಡುವಂಥವರು ನಮ್ಮ ದಾವಣಗೆರೆಯ ವೀರೇಶ್ ಇಂಜಿನಿಯರು. ಅವರು ಕೂಡ ಭಾಳ ಪ್ರೀತಿಯಿಂದ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಜೊತೆಗೆ ನಾವು ಕವನಾಪುರದ ಅಜ್ಜ ಇವತ್ತು ಹಿಂದ್ಗಡೆ ಕೂತ್ಕೊಂಡಿದ್ದಾರೆ. ನಾವೇನಾದರೂ ಇದು ಪುಣ್ಯಕೋಟಿ ಅಂತಿರೋದರಿಂದ ನಮ್ಮ ಹಿಂದೆ ಒಂದು ಶಕ್ತಿ ಇರಲ್ಲ ಅನ್ನುವಂಥ ಭಾವನೆಯಲ್ಲಿ ಇದು ಪುಣ್ಯಕೋಟಿ ಅಂತಂದ್ರೆ ಗೋಮಾತೆಯ ಮಠ. ಈ ಮಠ ವಿಶೇಷವಾಗಿ ಗೋಮಾತೆಯ ಅಂತಃಕರಣದ ಆಶೀರ್ವಾದದಿಂದ ಬೆಳೀತಾ ಬಂದಿದೆ. ಈ ಕಾರ್ಯಕ್ರಮಕ್ಕೆ ಇದು ಅಮೃತ ಶುದ್ಧಿ ಯೋಗಿರೋದ್ರಿಂದ ನಮ್ಮ ಆ ಕವನಾಪುರ ನಮ್ಮ ಶಿವಸಾರಥಿ ಚನ್ನಪಟ್ಟಣದ ಶಿವಸಾರಥಿ ಬರಬೇಕಂತ ತಿಳ್ಕೊಂಡು ಹೇಳಿ ನಾವು ಅಪ್ಪಿ ಅಂತ ತಿಳ್ಕೊಂಡು ಹೇಳಿ ಅವರ ಸೇವಾಕರ್ತರ ಮಾಲೀಕರಿಗೆ ನಾವೆಲ್ಲ ಕೇಳಿದಾಗ, ಅಪ್ಪರೇ ನಮ್ಮ ಕಾರ್ಯಕ್ರಮ ಎಷ್ಟೇ ಒತ್ತಡ ಇದ್ದರೂ ಕೂಡ ನೀವು ತಪಸ್ವಿಗಳಿದ್ದೀರಿ, ನಾನು ಬರ್ತಾನೆ ಅಂತ ತಿಳ್ಕೊಂಡ ದೂರದ ರಾಮನಗರ ಜಿಲ್ಲೆಯಲ್ಲೋ ನಮ್ಮ ಕುಮಾರಪಟ್ಟಣ ಎಲ್ಲೋ ರಾಮನಗರ ಜಿಲ್ಲೆಯಿಂದ ಬಸ್ಸನ್ನು ತೆಗೆದುಕೊಂಡು ಆ ಬಸವಣ್ಣನನ್ನು ಕರ್ಕೊಂಡು ಬಂದು ನಿನ್ನೆ ಅವ್ರ ಪಾದವನ್ನು ನೀಡಿಸಿ ಆಶೀರ್ವಾದ ಮಾಡಿದರು. ನಾ ಕೊನೆಯದಾಗಿ ಒಂದು ಮಾತು ಏನು ಅಂತಂದು ಹೇಳಿ ಮುಗಿಸ್ತೇನೆ. ನಿನ್ನೆ ದಿನ ನಮ್ಮ ಶಿವಸಾರಥಿ ಬಸವಣ್ಣವರು ಆಗಮನ ಆಯಿತು. ಆಗಮನ ಆಗಿ ನಾವು ಹೊಸ ಮಠಕ್ಕೆ ಕರ್ಕೊಂಬಂದ್ಬಿಡೋನು, ರಾತ್ರಿ ವೇಳಾಗಿದೆ ಅಂತ ತಿಳ್ಕೊಂಡು ಹೇಳಿ ಕರ್ಕೊಂಬರ್ಬೇಕಂತಂದರೆ ಭಜನೆ ಮಾಡೋರು ಇತ್ಲಾಗ ಬರ್ತಾಯಿದ್ರು, ಅವ್ರು ಅತ್ಲಾಗ ಹೇಳ್ಕೊಂಡು ಹೋದರು. ಆ ಕಡೆ ಕರ್ಕೊಂಡೋಗಿ ನಮ್ಮ ಮೆಟ್ಲಿಕ್ಕೆ ನೀವೆಲ್ಲ ಹೋಗಿ ನೋಡ್ರಿ,
ನೀವೇ ಹತ್ತಬೇಕಾದ್ರೆ ಭಾಳ ಕಷ್ಟ ಆಗತ್ತೆ ಅಲ್ಲಿ. ಅಂಥ ಮೆಟ್ಲಿಕ್ಕಿದ್ದರೂ ಕೂಡ ಆ ಮೆಟ್ಲಿಕೆಯನ್ನು ಹಾರಿ ಒಳಗಡೆ ಹೋಗಿ ಅಜ್ಜಾರು ಎಲ್ಲೆಲ್ಲೋ ಏನೋ ಹುಡುಕ್ತಾ ಇತ್ತು, ಮೂಲಿ ಯಾಕೆ ಹಿಂಗೆ ಹುಡುಕ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾನು ಆಶ್ಚರ್ಯಪಟ್ಟೆ. ಬಹುಶಃ ನಮ್ಮ ರೂಮ್ನ್ಯಾಗ ಯಾರು ಭಕ್ತರು ಕೂಡ ಬರದೆಂದು ಒಳಗಡೆ ಹೋಗಿ ಬಸವಣ್ಣವ್ರು ಒಳಗಡೆ ಪೂಜಾ ರೂಮ್ಗೆ ಹೋಗಿ ಅಡುಗೆ ಮನೆಗೆ ಹೋಗಿ ಕೊನೆಗೆ ನಮ್ಮ ಬೆಡ್ರೂಮ್ಗೆ ಹೋಗಿ ನಾವು ಅಜ್ಜಾರು ಫೋಟೋ ಹಾಕಿದ್ದೇವೆ, ವೀರಗಂಗಾಧರ ಅಜ್ಜಾರದು. ಆ ವೀರಗಂಗಾಧರ ಅಜ್ಜಾರದು ಫೋಟೋ ಸಿಗಿಸೇವೆ ಒಂದು ಇದರಲ್ಲಿ. ಅದೇನು ಫೋಟೋ ಅಲ್ಲ, ಒಂದು ಪೋಸ್ಟರ್ನೇ ಸಿಗಿಸೇವೆ. ಆ ಪೋಸ್ಟರ್ ಹತ್ರ ನಿಂತ್ಕೊಂಡು 5 ನಿಮಿಷಗಳ ಕಾಲ ಆ ಫೋಟೋನ ನೋಡ್ಕೋಂತ ನಿಂತ್ಕೊಂಡು ಡಗಾಲು ಮುಂಡೆ ಹಚ್ಚಿ ನಮಸ್ಕಾರ ಮಾಡ್ತಿದ್ದೆ. ಒಂದು ಬಸವಣ್ಣ ಅಂತಂದರೆ ಗಂಗಾಧರಜ್ಜನ ಶಕ್ತಿ ಎಷ್ಟಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಒಬ್ಬ ನಂದಿ ರೂಪದ ಒಬ್ಬ ಬಸವಣ್ಣನಿಗೆ, ಒಬ್ಬ ಮಹಾತ್ಮನಿಗೆ ವೀರಗಂಗಾಧರಜ್ಜ ಸಾಮಾನ್ಯ ಅಲ್ಲ, ಅವನು ವಿಶ್ವ ಕಲ್ಯಾಣವನ್ನು ಬಯಸುವಂಥ ಒಬ್ಬ ಮಹಾತ್ಮ. ಆ ಪರಶಿವನ ಅಪರಾವತಾರವೇ ಆಗಿ ರೇಣುಕ ಭಗವತ್ಪಾದರ ಅಪರಾವತಾರವಾಗಿ ದರಿಗೆ ಬಂದ ಅಂತ ತಿಳ್ಕೊಂಡು ಹೇಳಿ 5 ನಿಮಿಷಗಳ ಕಾಲ ದಿಟ್ಟಿಸಿ ಫೋಟೋ ನೋಡ್ಕೊಂತ ಡಗಾಲ್ ಮುಂಡಿ ಹಚ್ಚಿ ನಮಸ್ಕಾರ ಮಾಡಿ ಅದನ್ನು ನೋಡ್ತಿದೆ ಅಂತಂದರೆ ಅಜ್ಜನ ಶಕ್ತಿ ಬಹುದೊಡ್ಡದು ಅನ್ನುವಂಥದ್ದು ನಿನ್ನೆ ನಮಗೆ ಮತ್ತಷ್ಟು ಸಾಬೀತಾಯಿತು ಅಂತ ನಮ್ಮ ಶಿವಸಾರಥಿ ಬಸವಣ್ಣವರು ಕೂಡ ಈ ಪವಿತ್ರ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ನಮ್ಮ ಈಶ್ವರಪ್ಪ ಸಾಹೇಬರು ಕೂಡ ನಿನ್ನೆ ದಿನ ಇವತ್ತು ಸುದ್ದಿಗೋಷ್ಠಿ ಇದ್ದರೂ ಕೂಡ ಈ ಸಮಾರಂಭದಲ್ಲಿ ನಾವು ಬಂದು ಭಾಗವಹಿಸಲೇಬೇಕು ಅನ್ನುವಂಥ ಭಾವನೆಯಲ್ಲಿ ನಮ್ಮ ಕಾಂತೇಶನ್ನು ಕೂಡ ಬರಬೇಕಾಗಿತ್ತು. ಕಾಂತೇಶನ ಶ್ರೀ ಮಠದ ಬಹಳಷ್ಟು ನಿಷ್ಠಾವಂತ ಭಕ್ತ. ನಾವು ನಿಷ್ಠಾವಂತ ಭಕ್ತ ಅಂತೀವಿ, ಈ ಕರ್ನಾಟಕದ ಎಲ್ಲ ಸ್ವಾಮಿಗಳು ನಮ್ಮ ಭಕ್ತರು ಅಂತಾರೆ ಅವ್ರಿಗೆ. ಅಷ್ಟೊಂದು ಶ್ರದ್ಧಾವಂತ ಭಕ್ತ ನಮ್ಮ ಕಾಂತೇಶನ್ನ. ನಾವು ಯಾರ ಕಾಂತೇಶನ ವಿಷಯ ಬಂದಾಗ ನನ್ನ ಭಕ್ತಪ್ಪ ಅಂತ ನಾನು ಅಂತೇನೆ. ನಮ್ಮ ನಂದಿ ಸ್ವಾಮಿಗಳು ನಮ್ಮ ಭಕ್ತರಿ ಸ್ವಾಮಿಗಳು, ನಮಗೆ ಮೊದಲು ಅವ್ರು ಸೇವೆ ನನ್ನ ಪಟ್ಟಾಧಿಕಾರದಾಗ ಈಶ್ವರಪ್ಪ ಸಾಹೇಬರು ನಮಗೆ ದೊಡ್ಡ ಸಹಕಾರ ಮಾಡ್ಯಾರ ಅಂತ ಇವರು ಹೇಳ್ತಿರ್ತಾರೆ. ನಮ್ಮ ಕಡೆ ನಂದಳಿಯ ಸ್ವಾಮಿಗಳು ಕೂಡ ಅಂತಿರ್ತಾರೆ. ಅವ್ರು ಶಿವಮೊಗ್ಗ ಭಾಗದವರು. ಆ ಭಾಗದಾಗ ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥವ್ರು. ಮಠ ಕಾವಿ ತೊಟ್ಟಿರ್ತಕ್ಕಂಥ ಮಠಾಧೀಶರು ಗುಡಿಸಲದಲ್ಲಿದ್ದರು. ಕೆಲವೊಬ್ಬರು ಸಣ್ಣ ಹಂಚಿನ ಮಠದಲ್ಲಿದ್ದರು. ಇವತ್ತು ಹಂಚಿನ ಮಠಗಳು ಕಂಚಿನ ಮಠಗಳಾಗ್ಯಾವ ಅಂತಂದ್ರೆ ನಮ್ಮ ಈಶ್ವರಪ್ಪನವರ ಸಹಕಾರ ಅನ್ನುವಂಥದ್ದನ್ನು ನಾವು ಹೇಳಬೇಕಾಗ್ತದೆ. ಅಷ್ಟಂತೂ ಹೃದಯವಂತರು. ಅವ್ರ ಮನೆಗೆ ಯಾರ ಸ್ವಾಮಿಗಳು ಒಂದು ಪೈಲ್ ತೊಗೊಂಡು ಸಾಹೇಬರು ನಮ್ಗೆ ಅನುದಾನ ಬೇಕು ಅಂತ ಹೇಳಿದ್ರೆ ವಾಪಸ್ ಕಳ್ಸಂಗಿಲ್ಲ. ಅವರು ನಿಷ್ಠುರವಾದಿಗಳು, ಏನೇ ಇದ್ದರೂ ಕೂಡ ಭಾಳ ನಿಷ್ಠುರವಾಗಿ ಹೇಳುವಂಥವ್ರು. ಆ ಒಳ್ಳೆಯ ಕಾರ್ಯಕ್ಕೆ ತಮ್ಮ ಕೈಲಾದ ಸಹಕಾರವನ್ನು ಮಾಡುವಂಥವ್ರು ಈಶ್ವರಪ್ಪನವರು ಬಂದು ಆ ಅಡಿಗಲ್ಲು ಸಮಾರಂಭಕ್ಕೆ ಇವತ್ತು ಹಾಲು ತುಪ್ಪವನ್ನು ಹಾಕಿ ಚೆನ್ನಾಗಾಗಲಿ ಅಂತ ತಿಳ್ಕೊಂಡು ಇವತ್ತು ಹಾರೈಸಿರುವಂಥ ನಮಗೆ ಭಾಳಷ್ಟು ಸಂತೋಷ ಆಗಿದೆ. ಆ ಎಲ್ಲ ಮಹನೀಯರಿಗೂ ಈ ಮಠದ ಎಲ್ಲ ಕಾರ್ಯಕಲಾಪಗಳಿಗೆ ಕಸದಿಂದ ಹಿಡ್ಕೊಂಡು ಕಳಸದವರೆಗೆ ಸೇವೆ ಮಾಡತಕ್ಕಂಥ ಎಲ್ಲ ಮಹನೀಯರಿಗೂ ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದ್ಗುರು ರೇಣುಕರು, ವಿಶ್ವಮಾತೆ ಗೋಮಾತೆ ತಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸದಾಕಾಲ ಕಾಪಾಡಲಿ ಅಂತ ತಿಳ್ಕೊಂಡು ಹೇಳಿ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮೊದಲು ಮಾಡಿಕೊಂಡು ಎಲ್ಲ ಸರ್ವ ಸದಸ್ಯರು ಇಷ್ಟು ಚೆನ್ನಾಗಿ ನೀವು ಮಣ್ಣಿ ದಿನ ಬಂದಾಗ ಎಲ್ಲಿ ನೋಡಿದ್ರೂ ಕಸದ ಗುಂಪಿಗಳಿದ್ದು, ಎಲ್ಲಿ ನೋಡಿದ್ರೂ ಕಸ ಬೆಳೆದಿತ್ತು. ನಮ್ಮ PDO ಆಗಲಿ ಎಲ್ಲ ಸಿಬ್ಬಂದಿ ವರ್ಗರು ಕುಡ್ಕೊಂಡು ನಿನ್ನೆಯ ಮಣ್ಣೆ ದಿನ ಎಲ್ಲರೂ ಬಂದು ಇದು ಚಂದ ಆಗ್ಬೇಕಂತ ತಿಳ್ಕೊಂಡು ನಮ್ಮ ಸದಸ್ಯರು ಸಹಕಾರವನ್ನು ಮಾಡಿ ಈ ಸುಂದರ ಎಲ್ಲ ವರ್ಣವನ್ನು ನಿರ್ಮಾಣ ಮಾಡಿದ್ದಾರೆ. ನಮ್ಮ ಹರಿಹರ ಮಹಾನಗರ ನಗರಸಭೆಯ ಕಮಿಷನರ್ ಕೂಡ ನೀರಿನ ವ್ಯವಸ್ಥೆ ಆಗಲಿ ಎಲ್ಲವನ್ನು ಸಹಕಾರ ಮಾಡಿದ್ದಾರೆ. ಈ ಸೇವೆ ಮಾಡತಕ್ಕಂಥ ಎಲ್ಲ ಮಹಿಳೆಯರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಈ ಪವಿತ್ರ ಸಮಾರಂಭಕ್ಕೆ ಬಂದಿರತಕ್ಕಂಥ